ಫೈನ್, ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಹೇಳಿದ್ದೆ 7:30 ಸ್ಟಾರ್ಟ್ ಮಾಡ್ತೀನಿ ಅಂತ. 7:35 ಆಗಿದೆ ಸಮಯ. ನನ್ನ ಆಡಿಯೋ ನಿಮಗೆಲ್ಲ ವಿಸಿಬಲ್, ನಾನು ಕಾಣಿಸ್ತಾ ಇದ್ದೀನಿ ಮತ್ತೆ ನಾನು ಕೇಳಿಸ್ತಾ ಇದ್ದೇನೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಅಲ್ವಾ? ಗುಡ್, ಥ್ಯಾಂಕ್ ಯು ಎವ್ರಿ ಒನ್. ನಾನು ನೇರವಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ಅ ಇಂಡಸ್ಟ್ರಿ ಟ್ರೈನಿಂಗ್. ಓಕೆ, ಇಂಡಸ್ಟ್ರಿಯ ಟ್ರೈನಿಂಗ್. ಸ್ವಲ್ಪ ದಡ್ರು ಇರ್ತಾರೆ, ಅವರಿಗೆ ಪಾಪ ಗೊತ್ತಿರಲ್ಲ, ಯಾವುದೋ ಕಂಪನಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಓಕೆ, ಅವರು ಬುದ್ಧಿ ಅಷ್ಟು ಬೆಳೆದಿರಲ್ಲ, ಅವ್ರಿಗೆ ಪಾಪ ಅಷ್ಟೇ ಗೊತ್ತಿರುತ್ತೆ. ನಾನು ಅವರಿಗೆ ಕ್ಲಾರಿಟಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಇಂಡಸ್ಟ್ರಿಯ ಟ್ರೈನಿಂಗ್ ಸ್ನೇಹಿತರೆ. ಪಾಪ ಅವ್ರಿಗೆ ಇಂಡಸ್ಟ್ರಿ ಅಂದ್ರೆ ಗೊತ್ತಿರೋದಿಲ್ಲ, ಇಂಡಸ್ಟ್ರಿ ಅನ್ನೋದು ಹೈತಾ ಅನ್ನೋದು ಕನ್ಫ್ಯೂಷನ್ ಇರ್ತಾರೆ. ನಾವೆಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಬರ್ತೀವಿ ಸ್ನೇಹಿತರೆ, ನಿಮ್ಮ ಕಂಪನಿಗಳೆಲ್ಲ ಆ ಇಂಡಸ್ಟ್ರಿಯ ಕೆಳಗಡೆ ಬರ್ತಾರೆ. ಸೊ ಷರತ್ತು ಇಲ್ಲಿ ಕರೆದಿರೋ ಉದ್ದೇಶ ಏನು ಅಂತಂದ್ರೆ ಇಂಡಸ್ಟ್ರಿಯ ಟ್ರೈನಿಂಗ್ ಕೊಡೋದಕ್ಕೆ. ಇಂಡಸ್ಟ್ರಿ MLM ಇಂಡಸ್ಟ್ರಿ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, MLM ಕಂಪನಿ ಅಲ್ಲ. ಓಕೆ, ಕೆಲವೊಬ್ರು ರಾಂಗ್ ಪ್ರಮೋಷನ್ ಮಾಡಿರ್ತಾರೆ. ಸರಾಸರಿ ನಾನೇ ಕರೆಸಿರೋದು, ಸರಾಸರಿಗೆ ಆನ್ಲೈನ್ ಬರ್ತಾರೆ, ನಮ್ಮ ಕಂಪನಿನೇ ಪ್ರಮೋಟ್ ಮಾಡೋದಕ್ಕೆ ಕರೆದಿರೋದು ಅಂತ. ಸೊ ಹಾಗಾಗಿ ಯಾರಾದ್ರೂ ತಪ್ಪು ಕಲ್ಪನೆಯಲ್ಲಿದ್ರೆ ಬಿ ಕೇರ್ಫುಲ್. ಓಕೆ, ನಾನು ಬಂದಿರೋದು ನನ್ನ ಸ್ವಇಚ್ಛೆಯಿಂದ, ನನಗೆ ಇಲ್ಲಿ ಯಾರು ಕರೆಸಿಲ್ಲ. ನಾನು ಇಲ್ಲಿ ಬಂದು ಇವತ್ತು ಹೇಳಕ್ ಹೋಗ್ತಾ ಇರೋ ವಿಷಯ ಏನು ಅಂತಂದ್ರೆ ಇಂಡಸ್ಟ್ರಿಯ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಕೆಲವೊಂದು ಗುಡ್ ನ್ಯೂಸ್ಗಳು ಇದಾವೆ. ಆ ಗುಡ್ ನ್ಯೂಸ್ ಗಳನ್ನ ಕೊಡೋದಕ್ಕೆ ಇವತ್ತು ನಾನು ಇಲ್ಲಿ ಕರೆದಿದ್ದೀನಿ ನಿಮ್ಗೆಲ್ಲರಿಗೂ. ಓಕೆ, ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾನಪ್ಪ ಇವನು ಅಂತ ಅನ್ಕೊಂತಾರೆ ಬಹಳ ಜನ. ಬಹಳ ಜನ ನನ್ನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಓಕೆ, ನನ್ನ ಜೊತೆಗೆ ಸೆಲ್ಫಿ ತಗೊಂಡ್ ಹೋಗ್ತಾರೆ, ಫೋಟೋ ತಗೊಂಡ್ ಹೋಗ್ತಾರೆ, ಶರತ್ ಸರ್ ನಮ್ಮ ಕಂಪ್ನಿಯಲ್ಲಿ ಇದ್ದಾರೆ, ನನ್ನ ಕಂಪನಿ ಪಾರ್ಟ್ನರು ಅಂತಾರೆ, ಹೀಗೆ ಮಿಸ್ಯೂಸ್ ಮಾಡ್ಕೊಂತಾರೆ ಹೆಸರನ್ನ. ಸೊ ಕ್ಲಾರಿಟಿ ಕೊಡ್ತೀನಿ, ನಾನು ಯಾವುದೇ ಕಂಪನಿಯಲ್ಲಿ ಇಲ್ಲ ಸ್ನೇಹಿತರೆ. ಐ ಬಿಲಾಂಗ್ಸ್ ಟು ಇಂಡಸ್ಟ್ರಿ. ಓಕೆ, ನನ್ನದೇ ಯಾವುದು ಕಂಪನಿ ಇಲ್ಲ, ನಾನು ಯಾವ ಕಂಪನಿಯಲ್ಲೂ ಐಡಿ ಹಾಕಿ ಕೆಲಸ ಮಾಡ್ತಾ ಇಲ್ಲ. ಸೊ ಯಾರಾದರೂ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ಆ, ನನ್ನ ಮೊಬೈಲ್ ನಂಬರ್ ತಗೊಳ್ಳಿ. ನನ್ನ ಮೊಬೈಲ್ ನಂಬರ್ ತಗೊಂಡು ನೇರವಾಗಿ ನನ್ನ ಜೊತೆಗೆ ಮಾತನಾಡಿ, ಅವರಿಗೆ ಕಾನ್ಫರೆನ್ಸ್ ಕಾಲಲ್ಲಿ ಹಾಕೊಂಡು. ಕ್ಲಿಯರ್? ಸೊ ಐ ಆಮ್ ವೆರಿ 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 ಲೀಗಲ್ ಅಂಡ್ ಎಥಿಕಲ್ ಆಗಿ ಮಾಡ್ತಾ ಇದ್ದೀನಿ, ನನಗೆ ಯಾರ್ದು ಭಯ ಇಲ್ಲ. ನಾನು ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ನಿಮಗೆ ಯಾರೇ ಏನಾದರೂ ಬಂದು ಶರತ್ ಅವ್ರು ನನಗೆ ಚೀಟಿಂಗ್ ಮಾಡಿದ್ದಾರೆ ಅಥವಾ ಶರತ್ ಅವ್ರು ನನಗೆ ಒಳ್ಳೇದು ಮಾಡಿದ್ದಾರೆ ಅಂದ್ರೂ ನಂಬೇಡಿ. ಓಕೆ, ಸೊ ನನ್ನ ನಂಬರ್ ತಗೊಳ್ಳಿ, ನೇರವಾಗಿ ನನಗೆ ಕಾನ್ಫರೆನ್ಸ್ ಕಾಲ್ ಹಾಕೊಳ್ಳಿ, ಹೌದಾ ಶರತ್ ಸರ್ ಅಂತ ನನಗೆ ಕೇಳಿ. ಫೈನ್. ಸೊ ಇಂಡಸ್ಟ್ರಿ ಬಗ್ಗೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದಕ್ಕೆ ಹೋಗ್ತಾ ಇರೋದೇನು ಅಂತಂದ ಹೇಳಿದ್ರೆ, ಇಂಡಸ್ಟ್ರಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ನಡೀತಾ ಇದೆ, ಅದನ್ನ ಬಹಿರಂಗವಾಗಿ ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಒಂದೇ ಪ್ರಾಬ್ಲಮ್ ಏನು ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಬ್ರಿಗೊಬ್ರು ಕಾಲನ್ನ ಎಳಿತಾ ಇದೀವಿ ನಾವು. ಓಕೆ, ಸೊ ಕಾಲನ್ನ ಎಳೆಯೋದು ಹಾಗೂ ನಾವು ಒಬ್ರಿಗೊಬ್ರು ಡೆವಲಪ್ಮೆಂಟ್ ಆಗೋದನ್ನ ನೋಡ್ತಾ ಇಲ್ಲ. ಒಂದು ಕಂಪನಿಯವ್ರು ಮುಂದೆ ಹೋಗ್ತಾ ಇದ್ರೆ ಅವ್ರಿಗೆ ಹೆಂಗಾದ್ರೂ ಮಾಡಿ ಹಿಂದ್ಗಡೆ ಎಳೆದು ಅವ್ರ ಕಂಪ್ನಿಯಲ್ಲಿರೋ ಐಡಿಗಳನ್ನ ಕಿತ್ಕೊಂಡು ಆ ಕಂಪ್ನಿಯಲ್ಲಿ ಹಾಕೋದು, ಹೀಗೆ ಇಂಡಸ್ಟ್ರಿಯಲ್ಲಿ ಮಿಸ್ ಬಿಹೇವಿಯರ್ ಅಥವಾ ಮಿಸ್ ಆಕ್ಟಿವಿಟೀಸ್ ಗಳನ್ನ ನಡೀತಾ ಇದೆ. ಹಾಗಾಗಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ ನಾನು ಹೇಳೋದಕ್ಕೆ ಹೋಗಿರೋದು. ಓಕೆ, ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ನೆಗೆಟಿವ್ ಇದೆ ಅಂತ ನೀವು ಹೇಳ್ತೀರಾ. ಹೌದಾ? ಬಹಳ ಜನ ನನಗೆ ಫೋನ್ ಮಾಡ್ತಾರೆ, ಸರ್ MLM ತುಂಬಾ ನೆಗೆಟಿವ್ ಇದೆ ಸರ್, ನಾವು ಹೊರಗಡೆ ಹೇಳೋದಕ್ಕೆ ಹೋಗ್ತೀವಿ ಜನರಿಗೆ, ತುಂಬಾ ನೆಗೆಟಿವ್ ಬರ್ತಾ ಇದೆ, ಜನ ತುಂಬಾ ನೆಗೆಟಿವ್ ಇದ್ದಾರೆ ಅಂತ ಹೇಳ್ತಾರೆ. ಎಸ್ ಸರ್ ನೋ? ಕರೆಕ್ಟ್ ಅಲ್ವಾ? ಸೊ ಈ ನೆಗೆಟಿವ್ ಬರೋದಕ್ಕೆ ಮೂಲ ಉದ್ದೇಶ ಏನು ಅಂತಂದು ಹೇಳಿದ್ರೆ ನಾವೆಲ್ಲ ಸಂಘಟಿತರಾಗಿಲ್ಲ ಸ್ನೇಹಿತರೆ, ನಾವೆಲ್ಲ ಒಗ್ಗಟ್ಟಲ್ಲಿಲ್ಲ. ಓಕೆ, ನಾವೆಲ್ಲ ಒಗ್ಗಟ್ಟಲ್ಲಿಲ್ಲ. ಸೊ ಹಾಗಾಗ್ಬಿಟ್ಟು ಇಂಡಸ್ಟ್ರಿನ ನೆಗೆಟಿವ್ ಅನ್ನೋ ರೀತಿಯಲ್ಲಿ ನಮಗೆ ಸಮಾಜ ನೋಡ್ತಾ ಇದೆ. ನಾವು ಮಾಡಿದಷ್ಟು ಡೆವಲಪ್ಮೆಂಟ್ಸ್ ಗಳನ್ನ ಅಥವಾ TDS ಗಳನ್ನ, ಟ್ಯಾಕ್ಸ್ ಗಳನ್ನ, GST ಗಳನ್ನ ಬೇರೆ ಎಲ್ಲ ಇಂಡಸ್ಟ್ರಿಗಳು ಕಂಪೇರ್ ಮಾಡಿದ್ರು ತುಂಬಾ ಕಡಿಮೆ ಇಂಡಸ್ಟ್ರಿಗಳು ನಮ್ಮ ತರ ಕಟ್ಟಿರೋದು. ನಾವು ತುಂಬಾ ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಆದ್ರೂ ಯಾಕೆ ನಮಗೆ ಗುರುತಿಸ್ತಿಲ್ಲ ಅಂತಂದ್ ಹೇಳಿದ್ರೆ, ಒಂದು ಏನು ಅಂತಂದ್ ಹೇಳಿದ್ರೆ ಕೆಟ್ಟ ಕಂಪನಿಗಳು ಜನರಿಗೆ ಮೋಸ ಮಾಡಿ ಓಡೋಗಿದ್ದಾವೆ. ಹಾಗಾಗಿ ಜನರು ಇದ್ರ ಬಗ್ಗೆ ಹೆದರ್ತಾ ಇದ್ದಾರೆ. ಎರಡನೇದು, ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಜನರಿಗೆ, ಅಂದ್ರೆ ಅರಿವು ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ಇದೊಂದು ಕಂಪನಿ ಅಂತ ಅಷ್ಟೇ ಗೊತ್ತಿದೆ, ಇಂಡಸ್ಟ್ರಿ ಇದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಒಗ್ಗಟ್ಟು ಇಲ್ಲದ ಕಾರಣ ಎಲ್ಲರೂ ನಮಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಮಗೆ ಅವರವರ ನೆಗೆಟಿವ್ಸ್ ಗಳನ್ನ ಹಾಕ್ತಾ ಇದ್ದಾರೆ.
ಓಕೆ. ಸೊ ಇದರ್ಲಿಂದ ಬಹಳ ಜನ, ಒಂದ್ ನಿಮಿಷ ಲಾಕ್ ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಮೀಟಿಂಗ್ ಇಂದು. ಓಕೆ. ಸೊ ಬಹಳ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ರಾಂಗ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ ಅಂತಂದೇಳಿ, ಅದಕ್ಕೂ ಮುಂಚೆ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ, ಓಕೆ, ಇಲ್ಲಿ ಬಂದಿದೆ ಮೆಸೇಜ್, ನಾನು ಓದ್ತೀನಿ, ನಿಮಗೆ ಶೇರ್ ಮಾಡ್ತೀನಿ ಏನು ಅಂತ. ಓಕೆ. ಮೊನ್ನೆ ನಿಮ್ಗೆಲ್ಲ ಗೊತ್ತಾಯ್ತು, ಅಮೆರಿಕದಲ್ಲಿ ಹೊಸ ಪೊಲಿಟಿಷಿಯನ್ಸ್ ಎಲ್ಲ ಬಂದ್ರು. ಸೊ ಅಲ್ಲಿ ನಡೆದಂತಹ ಒಂದು ಘಟನೆ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ ನಾನು. ಟ್ರಂಪ್ ಅವರು ಅಧ್ಯಕ್ಷದಲ್ಲಿ ಟ್ರಂಪ್ ಅವರು ಎರಿಕ್ ವಾರ್ ಅನ್ನೋರಿಗೆ ಡೈರೆಕ್ಟರ್ ಆಫ್ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮೇಕರ್ ಆಗಿ ಆಯ್ಕೆ ಮಾಡಿದ್ದಾರೆ. ಓಕೆ. ಇದು ನೀವು ನ್ಯೂಸ್ ಅಲ್ಲಿ ಅಲ್ಲಿ ನೋಡಿರ್ಬೋದು. ಎಸ್, ಇದನ್ನ ಇವರು ಎರಿಕ್ ಅವರೇ ಸ್ವತಃ ತಮ್ಮ ಟ್ವಿಟ್ಟರ್ ಅಲ್ಲಿ ಇದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರದ್ದು ಅರ್ಥ ಏನು ಅಂತಂದು ಹೇಳಿದ್ರೆ, ಅಮೆರಿಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೊಂದು ಮಿನಿಸ್ಟ್ರಿ ಅಂತ ತರ್ತಾ ಇದ್ದಾರೆ. ಸೊ ಇಲ್ಲಿ ಹೇಗೆ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಟ್ರಾವೆಲ್ ಮಿನಿಸ್ಟರ್ ಇದ್ದಾರೆ, ಅದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಸೊ ಇದು ನಾನು ನನ್ನ ಜ್ಞಾನ ಭಂಡಾರ ಪುಸ್ತಕದಲ್ಲಿ 2019ರಲ್ಲೇ ಹೇಳಿದ್ದೆ ಇದು ನಡೆಯುತ್ತೆ ಅಂತ. ಸೊ ಇವತ್ತು ನಡೆದಿದೆ, ಅಮೆರಿಕದಲ್ಲಿ ನಡೆದಿದೆ. ಅಮೆರಿಕದಿಂದ ಇಂಡಿಯಾಗೆ ಬರಕ್ಕೆ ಸ್ವಲ್ಪ ದಿನಗಳು ಆಗ್ಬೋದು ಅಥವಾ ವರ್ಷಗಳು ಆಗ್ಬೋದು. ಅಮೆರಿಕದಲ್ಲ ಇಲ್ಲಿಗೆ ಬರುತ್ತೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಜನ ಮೋಸ ಹೋದವರು ಇದ್ದಾರೆ, ಮೋಸ ಮಾಡೋರು ಇದ್ದಾರೆ. ಸೊ ಈ ಮೋಸ ಹೋದವ್ರು ಯಾರು ಅಂತಂದು ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ದುರಾಸೆಲಿಂದ ಬಂದವರು. ಹಣ ಗಳಿಸ್ಬೇಕು, ಕೆಲಸ ಮಾಡದೆ ಹಣ ಗಳಿಸ್ಬೇಕು, ಬಿಟ್ಟಿ ಹಣ ಬರಬೇಕು, ಡಬಲ್ ಹಣ ಬರಬೇಕು, ಇಬ್ರಿಗೆ ಸೇರಿಸ್ಬಿಟ್ರೆ ಹಣ ಬರ್ತಾ ಇರುತ್ತೆ, ಈ ರೀತಿ ಆಸೆ ದುರಾಸೆಗಳನ್ನ ಹೊತ್ಕೊಂಡ್ ಬಂದವರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮೋಸ ಹೋಗಿದ್ದಾರೆ. ಓಕೆ. ಇನ್ನು ಈ ಮೋಸ ಮಾಡೋರು ಯಾರು ಅಂತಂದು ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಹೆಸರನ್ನ ಹೇಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರನ್ನ ಹೇಳಿ, ಅವ್ರಿಗೆ ABCDನೂ ಗೊತ್ತಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಗೊತ್ತಿಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಪುಸ್ತಕ ಓದಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಗೊತ್ತಿಲ್ಲ. ನನ್ನ ಕಂಪನಿ ನಂಬರ್ 1, ನನ್ನ ಕಂಪನಿ ಬೆಸ್ಟ್, ನನ್ನ ಲೀಡರ್ ಬೆಸ್ಟ್, ಇಷ್ಟೇ ಗೊತ್ತಿರುತ್ತೆ ಅವರಿಗೆ. ಅವರು ಯಾವ್ದಾವ್ದೋ ಪ್ಲಾನ್ ಗಳನ್ನ ಪ್ರಮೋಟ್ ಮಾಡಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನ ಹಾಳು ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ಇದನ್ನ ತಡೆಗಟ್ಟೋದಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ, ಸರ್ಕಾರಗಳಿಂದನೂ ಸಾಧ್ಯ ಇಲ್ಲ, ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ, ಅವ್ರ ಮೇಲೆ ಕೇಸ್ ಆದ್ರೆ, ಕಂಪ್ಲೇಂಟ್ ಆದ್ರೆ ಮಾತ್ರ ನಾವ್ ಇದನ್ನ ತಡೆಯೋದಕ್ಕಾಗತ್ತೆ. ಬಟ್ ಅಲ್ಲಿವರೆಗೂ ಹೋಗೋರು ಯಾರು ಇಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತಂದು ಹೇಳಿದ್ರೆ, ನಾನು ನೇರ ಮಾರುಕಟ್ಟೆಯಲ್ಲಿ ಒಂದು ಆರ್ಗನೈಸೇಷನ್ ಅನ್ನ ರೆಡಿ ಮಾಡಿದೆ, ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅಂತ, ಅಂದ್ರೆ ಅಖಿಲ ಭಾರತ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಘಟನೆ ಅಂತ. ಸೊ ಇದರ ಮೂಲ ಉದ್ದೇಶ ಏನು ಅಂತಂದು ಹೇಳಿದ್ರೆ, ಫೈಟ್ ಮಾಡೋದಲ್ಲ, ಅವೇರ್ನೆಸ್ ಕೊಡೋದು, ಅರಿವು ಕೊಡೋದು ಜನರಿಗೆ. ನಾನು ಬೇರೆ ಬೇರೆ ಕಂಪನಿಗಳಲ್ಲಿ ಹೋಗಿ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಲಾಸ್ ಗಳನ್ನ ಅರಿವು ಮೂಡಿಸ್ತಾ ಬಂದೆ. ಇದನ್ನ ನಾನು ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಆದಷ್ಟು ಅರಿವನ್ನ ನಾನು ಮೂಡಿಸ್ತಾ ಇದ್ದೀನಿ. ಬಟ್ ಏನು ಸಮಸ್ಯೆ ಅಂದ್ರೆ, ಈ ಸಂಘಟನೆಯಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಇದ್ದಾರೆ. ತುಂಬಾ ನಿಯತ್ತಾಗಿ ನ್ಯಾಯಯುತವಾಗಿ ಕೆಲಸ ಮಾಡೋರು ಮಾತ್ರ ಈ ಸಂಘಟನೆಯಲ್ಲಿ ಇದ್ದಾರೆ, ಮತ್ತಾರು ಇಲ್ಲ ಈ ಸಂಘಟನೆಯಲ್ಲಿ. ಕಾರಣ ಏನಂದ್ರೆ, 99% ಜನ ಮೋಸ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಸಮಾಜಕ್ಕೆ, ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರನ್ನ ಹೇಳಿ. ಸ್ವಲ್ಪ ಜನ ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ನಾವೆಲ್ಲರೂ ಸೇರಿ ಈ ಸಂಘಟನೆನ ಗಟ್ಟಿ ಮಾಡಿ ಜನರಿಗೆ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ 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 ಬಂದಿದೀವಿ. ಈಗ ತುಂಬಾ ಚೆನ್ನಾಗಿ ಅರಿವನ್ನ ಮೂಡಿಸಿದೀವಿ. ಸೊ ಯಾಕೆ ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ದಿನಕ್ ದಿನ ಬೆಳಿತಿರೋದ್ರಿಂದ ಇಲ್ಲಿ ಮೋಸನೂ ನಡೆಯೋದಿದೆ, ಒಳ್ಳೇದು ನಡೀತಾ ಇದೆ. ಸೊ ಒಳ್ಳೆ ಕಂಪನಿಗಳು ಇದ್ದಾವೆ, ಒಳ್ಳೆ ಪ್ರಾಡಕ್ಟ್ಸ್ ಗಳು ಇರುವಂತರು ಇದ್ದಾರೆ, ಒಳ್ಳೆ ಲೀಡರ್ಸು ಇದ್ದಾರೆ. ಬಟ್ ಇವರು ಬೆಳಕಿಗೆ ಬರ್ತಾ ಇಲ್ಲ, ಇವರು ಹಿಂದ್ಗಡೆನೆ ಉಳಿತಾ ಇದ್ದಾರೆ. ಬೆಳಕಲ್ಲಿ ಯಾರು ಬರ್ತಿದ್ದಾರೆ ಅಂದ್ರೆ, ಮೋಸ ಮಾಡೋ ಕಂಪನಿಗಳು, ಮೋಸ ಮಾಡೋ ಲೀಡರ್ಸು ಜನರಿಗೆ ಕಾಣಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ ಹೇಳಿದ್ರೆ, ಇವರು ಸ್ಪೀಡ್ ಆಗಿ ಮೋಸ ಮಾಡ್ತಾ ಇದ್ದಾರೆ. ಇವ್ರು ನಿಧಾನಕ್ಕೆ ಟೀಮ್ ಅನ್ನ ಕಟ್ತಾ ಇದ್ದಾರೆ. ಯಾಕಂದ್ರೆ ಲೀಗಲ್ ಯಾವತ್ತು ಸ್ಲೋ ಹೋಗುತ್ತೆ, ಇಲ್ಲೀಗಲ್ ಯಾವತ್ತು ಸ್ಪೀಡ್ ಆಗಿ ಹೋಗುತ್ತೆ.
ಯು ಗಾಟ್ ಮೈ ಪಾಯಿಂಟ್. ಆಮೇಲೆ ಜನರಿಗೆ ಲೀಗಲ್ ಯಾವತ್ತು ಇಷ್ಟ ಆಗೋದಿಲ್ಲ ಜಲ್ದಿ, ಇಲ್ಲೀಗಲ್ ತುಂಬಾ ಇಷ್ಟ ಆಗುತ್ತೆ. ನಿಮ್ ದುಡ್ಡು ಡಬಲ್ ಆಗುತ್ತೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹೊರತು ನೀವು ಕಷ್ಟಪಡಿ 4 ಜನಕ್ಕೆ ಸೇರಿಸಿ ಮೀಟಿಂಗ್ ಬನ್ನಿ ಟ್ರೈನಿಂಗ್ ಬನ್ನಿ ಅಂದ್ರೆ ದೇವರನೇ ಇಷ್ಟ ಆಗಲ್ಲ ಅವರಿಗೆ. ಯಾಕೆ ಅಂದ್ರೆ ಕಷ್ಟಪಡ್ಲಿಂದಂಗೆ ದುಡ್ಡು ಬರೋದಿದ್ರೆ ಹೇಳು, ನಾನು ಬೇಕಾದ್ರೆ 1 ಅಲ್ಲ 2 ಲಕ್ಷ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂತ ಮೈಂಡ್ ಸೆಟ್ ಮಾಡ್ಕೊಂಡು ಅವರ ದುರಾಸೆಗೆ ದುಡ್ಡನ್ನ ಹಾಕಿ ದೋಷಣೆ ಯಾರಿಗೆ ಕೊಡ್ತಾ ಇದ್ದಾರೆ? ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು, ಟೋಪಿ ಹಾಕೋರು, MLM ನವರು ಅಂತಂದೇಳಿ, MLM ಇಂಡಸ್ಟ್ರಿ ಅಂತಂದೇಳಿ ದೂರು ಯಾರ ಮೇಲೆ ಕೊಡ್ತಾ ಇದ್ದಾರೆ? ಹೋಲ್ ಇಂಡಸ್ಟ್ರಿಗೆ ಕೆಟ್ಟವರಾಗಿ ಮಾಡ್ತಾ ಇದ್ದಾರೆ. ಸೊ ಇದು ನಡಿಬಾರ್ದು ಸ್ನೇಹಿತರೆ. ನನ್ನ ಉದ್ದೇಶ ಮೋಸ ಮಾಡೋರು ಸಿಗ್ಬೇಕು, ಅವರು ಅದ್ರ ಮೇಲೆ ಪೊಲೀಸ್ ಕ್ರಮಗಳು, ಕಾನೂನು ಕ್ರಮಗಳು ಕೈಗೊಳ್ಬೇಕು. ಹಾಗೆ ಯಾರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನ್ಯಾಯಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸನ್ಮಾನ ಆಗ್ಬೇಕು. ಅವರಿಗೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಗುರುತಿಸ್ಬೇಕು. ಮೋಸ ಮಾಡೋರಿಗೆ ಹಿಡಿಬೇಕು, ಒಳಗಡೆ ಹಾಕ್ಬೇಕು. ನ್ಯಾಯಯುತವಾಗಿ ಹೋಗೋರಿಗೆ ಸನ್ಮಾನ ಮಾಡ್ಬೇಕು. ಐ ಆಮ್ ರೈಟ್ ಆರ್ ರಾಂಗ್? ನಾನು ಮಾತಾಡ್ತಿರೋದು ಸರಿನೋ ತಪ್ಪು? ಸರಿ ಅಂತಿದ್ರೆ ಥಮ್ಸ್ ಅಪ್ ಹಾಕಿ, ಟೈಪ್ ಹಾಕಿ. ಎಸ್ ಅಂತ ಹಾಕಿದ್ದೀರಾ, ವೆರಿ ಗುಡ್. ಓಕೆ, ವೆರಿ ಗುಡ್. ಎಸ್ ಅಂತ ಹಾಕಿದ್ದೀರಾ, ನೈಸ್. ಎಸ್ ಸರ್. ಓಕೆ, ಒಂದ್ 4 ಜನ ಹಾಕಿದ್ದೀರಾ. ಉಳಿದವರು ಅಂದ್ರೆ ಕಳೆದೋಗ್ಬಿಟ್ಟಿದಾರೆ ಅವರೆಲ್ಲೂ. ನೀ ಏನಾದ್ರೂ ಹೇಳ್ಕೊ, ನಾವು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದೀವಿ, ನಿನ್ ಕೆಲಸ ನೀನ್ ಮಾಡು ಅಂತ. Good. ಪರವಾಗಿಲ್ಲ, ಎಲ್ಲರೂ ರಿಪ್ಲೈ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್ ಅಂತ. ವೆರಿ ಗುಡ್. ಸೊ ಹಾಗಾದ್ರೆ ಹೇಗ್ ಮಾಡೋಣ ಸ್ನೇಹಿತರೆ? ನಾನು ವಿಷಯಕ್ಕೆ ಬರ್ತೀನಿ ನೋಡಿ. ಹೇಗ್ ಮಾಡೋಣ? ಈ ಕೆಟ್ಟವರನ್ನ ಹೇಗೆ ಸಮಾಜ ಗುರುತಿಸೋ ಹಾಗೆ ಮಾಡ್ಬೇಕು, ಒಳ್ಳೆಯವರನ್ನ ಹೇಗೆ ಸಮಾಜ ಗುರುತಿಸೋ ಹಾಗೆ ಮಾಡ್ಬೇಕೀಗ? ಸೊ ಈ ಪ್ರಶ್ನೆನ ನಿಮ್ ತಲೆಯಲ್ಲಿ ಉದ್ಭವ ಮಾಡ್ಕೊಳ್ಳಿ. ಈಗ ನೀವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಾನು ಒಪ್ಕೊಂತೀನಿ. ಓಕೆ. ಸೊ ನಾಳೆ ಆ ಕಂಪನಿಯಲ್ಲಿ ನೀವು ಬೆಳೆದಾಗೆ, ನೀವು ಹಣ ಮಾಡಿದಾಗೆ ನಿಮ್ಮ ಮೇಲೆ ದಾಳಿ ನಡೆಯೋಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಳಿ ನನಗೆ. ಯಾರು ಬರ್ತಾರೆ? ಯಾರಾದ್ರೂ ನಿಮ್ಮ MD ಗಳು ಅಲ್ಲಿ ಅಮೆರಿಕದ್ಲಿಂದ, ಬೇರೆ ರಾಜ್ಯದ್ಲಿಂದ ಬಂದು ಏನಾಯ್ತಪ್ಪ ಕೇಳ್ಬೋದೇನೋ, ಬಟ್ ರೇರು, ತುಂಬಾ ರೇರು. ಯೋಚನೆ ಮಾಡಿ. ಓಕೆ, ಯೋಚನೆ ಮಾಡಿ. ಹಾಗಾದ್ರೆ ಏನ್ ಮಾಡೋಣ ನಾವು? ನಾವೇನ್ ಮಾಡೋಣ ಇವತ್ತು ನೋಡಿ ಸ್ನೇಹಿತರೆ, ಒಬ್ಬ ಆಟೋ ಡ್ರೈವರ್ಗೆ ನೀವು ಟಚ್ ಮಾಡಿದ್ರೆ 100 ಜನ ಆಟೋ ಡ್ರೈವರ್ಸ್ ಬಂದು ನಿಂತ್ಕೊಂತಾರೆ. ಯಾಕಂದ್ರೆ ಅವರು ಸಂಘಟಿತರಾಗಿದ್ದಾರೆ. ಓಕೆ. ಇವತ್ತು ಒಂದು ಯೂನಿಟಿ ಬಂದಿದೆ ಎಲ್ಲರ ಹತ್ರ. ನಾವು ಭಾರತದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇದೀವಿ. ನಾವು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ, TDS ಕಟ್ತಾ ಇದೀವಿ. ಸೊ ಏನು ಕಾನೂನು ಕ್ರಮವನ್ನ ನಮಗೋಸ್ಕರ ತಗೊಂಡಿದ್ದಾರೆ? ಕಳ್ಳರು ಅನ್ನೋ ಪಟ್ಟ ಬಂದ್ಬಿಟ್ಟಿದೆ ನಮಗೆ. ಐ ಆಮ್ ರೈಟ್ ಆರ್ ರಾಂಗ್? ನಾನು ತುಂಬಾ ನೇರವಾಗಿ ಮಾತಾಡ್ತಾ ಇದ್ದೀನಿ. ಕಳ್ಳರು ಅನ್ನೋ ಪಟ್ಟ ಬಂದಿದೆ. ಕಾರಣ ಏನು ಅಂತ ಅಂದ್ರೆ ನಾವು ಸಂಘಟಿತರಾಗಿಲ್ಲ. ನಾವು ನನ್ನ ಕಂಪನಿ ನನ್ನ ಲೀಡರ್, ನನ್ನ ಕಂಪನಿ ನನ್ನ ಲೀಡರ್. ನಾನು ದೊಡ್ಡ ದೊಡ್ಡ ಲೀಡರ್ಸ್ಗೆ ನನ್ನ ವಿಡಿಯೋ ಕಳಿಸಿದ್ದೀನಿ, ಅವ್ರು ಮತ್ತೆ ಮುಂದಕ್ಕೆ ಕಳ್ಸಲ್ಲ. ಯಾಕಂದ್ರೆ ಅವರಿಗೆ ಉರಿದೋಗ್ಬಿಡುತ್ತೆ. ಅಯ್ಯೋ, ಈ ಶರತ್ತಿನ ವಿಡಿಯೋ ನನ್ನ ಡೌನ್ಲೈನಿಗೆ ಕರೆಸ್ಬಿಟ್ರೆ, ನನ್ನ ಮಗ ಇವನಿಗೆ ಬುಕ್ ಕೊಟ್ಬಿಟ್ರೆ, ನಾನು ಮತ್ತೆ ಗಲೀಜ್ ಕಲಿಸ್ಕೊಡ್ತೀನಿ ನೋಡಿ ಅವ್ರಿಗೆ. ಬುಕ್ ತಗೊಳ್ಳಿ ಅಂತ ಹೇಳ್ಬಿಡ್ತೀನಲ್ಲ, ಇಂಡಸ್ಟ್ರಿ ಬುಕ್ ಅಲ್ಲ, ಬುಕ್ ತಗೊಳ್ಳಿ ಅಂತ ಹೇಳ್ಬಿಡ್ತೀನಿ. ನನ್ನ ಮಗ ಟ್ರೈನಿಂಗ್ ಕರೆದ್ಬಿಟ್ರೆ, ನನ್ನ ಮಗ ಅವ್ರಿಗೆ ಏನಾದ್ರು ಬೇರೆ ಕಂಪ್ನಿ ಹೇಳ್ಬಿಟ್ರೆ, ಈ ತರದ್ದು ಗಲೀಜು ದರಿದ್ರ ಯೋಚನೆಗಳನ್ನ ತಲೆಯಲ್ಲಿ ಹಿಡ್ಕೊಂಡು ಈ ವಿಡಿಯೋಗಳನ್ನೇ ಫಾರ್ವರ್ಡ್ ಮಾಡಲ್ಲ. ಸಂಘಟಿತರಾಗಕ್ ಬಿಡೋದೇ ಇಲ್ಲ. ಗೆಟಿಂಗ್? ಎಲ್ಲರಲ್ಲ, ಫ್ಯೂ ಪೀಪಲ್ಸ್, ಫ್ಯೂ ಪೀಪಲ್ಸ್. ಈ ದರಿದ್ರು ಒಟ್ಟಿ ಕಿಚ್ಚಿಡ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದ್ ಹೇಳಿದ್ರೆ, ನನ್ನ ಕಂಪನಿ ಚೆನ್ನಾಗಿದ್ರೆ ಸಾಕು, ನಾನ್ ಚೆನ್ನಾಗಿದ್ರೆ ಸಾಕು. ಎಲ್ಲಿ ಚೆನ್ನಾಗಿದ್ದಾರೆ? ಅವರೇ ಇವತ್ತು 40-50 ಕಂಪ್ನಿಗಳನ್ನ ಚೇಂಜ್ ಮಾಡಿದ್ದಾರೆ. ಇದು ಹಿಂಗೆ ಮಾಡ್ತಾ ಇದ್ರೆ ಹೇಗೆ ನಿಮ್ ಭವಿಷ್ಯ? ನಾಳೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನು? ನಾಳೆ ನಿಮ್ಮ ಫ್ಯಾಮಿಲಿ ಗತಿ ಏನು? ನಾಳೆ ನಿಮ್ಮ ವಯಸ್ಸಿನ ಗತಿ ಏನು? ನಾಳೆ ನಿಮ್ಮ ಕರಿಯರ್ ಗತಿ ಏನು? ಯೋಚನೆ ಮಾಡಿ.
ಒಂದು ಕಂಪನಿಗೆ ಸ್ಟಿಕ್ ಆನ್ ಆಗಿ ಒಂದು ಕಂಪನಿಯಲ್ಲಿ ಶಾಶ್ವತವಾಗಿ ಇನ್ಕಮ್ ತಗೊಳಂಗ್ ಯಾಕೆ ಆಗ್ಬಾರ್ದು? ಯಾಕೆ ನಾವು ಸರ್ಕಾರಕ್ಕೆ ಮನವಿ ಕೊಡಬಾರ್ದು? ಯಾಕೆ ನಾವು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಸರಿ ಮತ್ತೆ ತಪ್ಪುಗಳನ್ನ ಮನವಿ ಕೊಡಬಾರ್ದು? ಯಾಕೆ ನಾವು ಎಲ್ಲ ಲಾಯರ್ಸ್ಗಳಿಗೆ ಇದ್ರ ಬಗ್ಗೆ ಮನವಿ ಕೊಡಬಾರ್ದು? ಯಾಕೆ ನಾವು ಧ್ವನಿ ಎತ್ತಬಾರ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ? ಹೌದಲ್ವಾ? ಎಲ್ಲಿ ಎಲ್ಲಿದೆ ಇದು? ತುಂಬಾ ಕಡಿಮೆ ಜನ. ಷರತ್ತಿನ ಸೈನ್ಯ ನೋಡಿದ್ರೆ 10 ರಿಂದ 20 ಜನ ಇದ್ದಾರೆ, ಜೆನ್ಯೂನ್ ಪೀಪಲ್ ಅಷ್ಟೇ. ಷರತ್ತಿನ ಸೈನ್ಯ 6 ವರ್ಷದಿಂದ ಷರತ್ ಹೋರಾಟ ಮಾಡ್ತಾ ಇದ್ದಾನೆ. ಯಾವನು ನೆಟ್ವರ್ಕರ್ಸ್ ದಿನಾಚರಣೆಗೆ ಬರಕ್ ತಯಾರಿಲ್ಲ. ಯಾಕಂದ್ರ ಸರ್ ಅವತ್ತು ನನ್ನ ಕಂಪ್ನಿ ಟ್ರೈನಿಂಗ್ ಇರುತ್ತೆ ಸರ್. ಶ್ರೀ, ನೀವು ನೆಟ್ವರ್ಕ್ ಇಂಡಸ್ಟ್ರಿಯಿಂದ ಅನ್ನ ತಿಂತ ಇದ್ದೀರಾ ಸ್ನೇಹಿತರೆ, ಅದಕ್ಕೆ ಒಂದು ಸೇವೆ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ಅಲ್ವಾ? ನಿಮ್ ತಂದೆ ತಾಯಿ ಬರ್ತಡೇ ಮಾಡಿಲ್ಲ ಅಂದ್ರೆ, ನನಗೆ ನನ್ನ ಹೆಂಡತಿ ಮಕ್ಕಳು ಸಾಕು ಅಂದ್ರೆ, ಇದು ದೇವ್ರ ಮೆಚ್ಚುತ್ತಾನ? ನಿಮ್ ಕಂಪನಿ ಮೀಟಿಂಗ್ ವರ್ಷದಲ್ಲಿ 34 ದಿನ ಮಾಡ್ಕೊಳ್ಳಿ, 364 ದಿನ ನಿಮ್ ಕಂಪನಿ ಮೀಟಿಂಗ್ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ಒಂದು ದಿನ ಅಂತ ಇಂಡಸ್ಟ್ರಿಗೆ ತೆಗಿಬೋದಲ್ಲ ನಾವು? ಒಂದು ದಿನ ಅಂತಂದೇಳಿ ನಮ್ಮ ಇಂಡಸ್ಟ್ರಿಗೆ ತೆಗಿಬೋದಲ್ಲ? ಇವತ್ತು ಎಷ್ಟು ನಾವು ಗಟ್ಟಿಗೆಟ್ಟಿದೀವಿ ಅಂದ್ರೆ, ಏಡ್ಸಿಗೊಂದು ದಿನಾಚರಣೆ ಇದೆ ಸ್ನೇಹಿತರೆ, ಕ್ಯಾನ್ಸರ್ಗೊಂದು ದಿನಾಚರಣೆ ಇದೆ, ಪ್ರೇಮಿಗಳ ದಿನಾಚರಣೆ ಇದೆ. ನಾವು ಭಾರತದ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ, ನಮ್ಮ ಮುಸುಡಿಗೆ ಒಂದು ದಿನ ಅನ್ನೋದಿಲ್ಲ. ಅದನ್ನ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಈ ನನ್ನ ಮಕ್ಕಳೆಲ್ಲ ಉರ್ಕೊಂಡ್ ಸಾಯ್ತಾ ಇದ್ದಾರೆ. ಅಯ್ಯೋ ಸರ್, ನಿಮ್ಗೆ ಮಾಡಕ್ ಕೆಲಸ ಇಲ್ಲ ಸರ್, ನಾವು ಬಿಸಿ ಇದ್ದೀವಿ ಸರ್. ಇನ್ನು ಎಷ್ಟು ದಿನ ಬಿಸಿ? ಇನ್ನು ಎಷ್ಟು ದಿನ ನಾವು ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಉಳಿತೀವಾ? ಯೋಚನೆ ಮಾಡಿ. ಇವತ್ತು ಒಳ್ಳೊಳ್ಳೆ ಕಂಪನಿಗಳು ನಮ್ ಕಣ್ಣೆದುರುಗಡೆ ಕಾಣ್ಲಿಲ್ದಂಗೆ ಹೋಗ್ಬಿಟ್ಟಿದಾವೆ. ಕೆಟ್ಟ ಕೆಟ್ಟ ಕಂಪನಿಗಳು ಇವತ್ತು ಬೆಳೀತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳು ದುಡ್ಡನ್ನ ಲೂಟಿ ಮಾಡಿದ್ದಾರೆ, ಎಷ್ಟೋ ಬಡವರು ದುಡ್ಡನ್ನ ಲೂಟಿ ಮಾಡಿದ್ದಾರೆ, ಮಕ್ಕಳು ಮದುವೆಗೆ ತೆಗೆದಿಟ್ಟಿರೋ ದುಡ್ಡನ್ನ ಲೂಟಿ ಮಾಡಿದ್ದಾರೆ. ಇದು ತಪ್ಪಲ್ವಾ ಸ್ನೇಹಿತರೆ? ನಿಮಗೆ ಹೆಂಗೆ ಅನ್ನ ಸೇರುತ್ತೆ ಹೊಟ್ಟೆಗೆ? ನನಗಂತೂ ಅನ್ನ ಸೇರಲ್ಲ, ನನಗೆ ಬಹಳ ಹೊಟ್ಟೆ ಉರಿಯುತ್ತೆ. ಈ ಇಂಡಸ್ಟ್ರಿಗೆ ಏನಾದ್ರೂ ಕೊಡ್ಬೇಕು ಅನ್ಸುತ್ತೆ. ಖಂಡಿತ ನನ್ನ ಸ್ವಾರ್ಥ ಇದೆ, 40% ಸ್ವಾರ್ಥ ಇದೆ ನನಗೆ. ಯಾಕಂದ್ರೆ ನನ್ನ ಹೆಂಡತಿ ಮಕ್ಳಿಗೆ ಸಾಕೋದಕ್ಕೆ ನನಗೆ ಸ್ವಾರ್ಥ ಇದೆ. ಓಕೆ, ಯಾಕಂದ್ರೆ ನಮ್ಮ ಅಪ್ಪ ಅಂದ್ರೆ ಧೀರುಭಾಯ್ ಅಂಬಾನಿ ಅಲ್ಲ. ಬಟ್ ಸೇವೆನೂ ಮಾಡ್ತಾ ಇದ್ದೀನಿ ನಾನು, ಅಳಿಲು ಸೇವೆ ಅಂತ ಮಾಡ್ತಾ ಇದ್ದೀನಿ. ಇವತ್ತು ನಾನು ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋಣ ಅಂತ ಈ ನನ್ನ ಮಕ್ಕಳು ಕರ್ನಾಟಕ ದೊಡ್ಡವರಿಗೆಲ್ಲ ಕಳಿಸಿದ್ದೀನಿ. ಒಬ್ಬನು ಒಂದು ವಿಡಿಯೋನೂ ಹಾಕಿಲ್ಲ, ಒಬ್ಬನು ಒಂದು ಟಿಕೆಟ್ ಬುಕ್ ಮಾಡಿಲ್ಲ ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋಣ ಅಂತ. ಯಾಕೆ ಅಂದ್ರೆ, ಸರ್ ಬೇಡ ಬಿಡಿ, ನಮಗೇನು ಅವಶ್ಯಕತೆ ಇಲ್ಲ, ದುಡ್ಡು ಬರ್ತಾ ಇದೆಯಲ್ಲ, ನಮ್ಮವ್ರು ಹೆಂಗೋ ನಾವು ಟೋಪಿ ಹಾಕ್ತಿದೀವಿ, ಟೋಪಿ ಹಾಕ್ಸ್ಕೊಂಡು ಜನ ರೆಡಿ ಆಗಿದ್ದಾರೆ. ಬಟ್ ಫ್ಯೂ ಪೀಪಲ್ಸ್ ಮಾಡಿದ್ರು, ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಒಂದು 4 ಜನ ಲೀಡರ್ಸು ಹಗಲು ರಾತ್ರಿ ನನಗೆ ಫೋನ್ ಮಾಡಿ ಸಜೆಷನ್ ಕೊಡ್ತಾ ಇದ್ದಾರೆ. ಶರತ್ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನೀವೆಲ್ಲರನ್ನು ಒಗ್ಗೂಡಿಸ್ತಾ ಇದ್ದೀರಾ, ನೀವು ನಾಯಕ ಅಲ್ಲ ಮಹಾನಾಯಕ ನೀವು, ನಿಮ್ಮಂಥವ್ರು ಒಬ್ರು ಇಂಡಸ್ಟ್ರಿಗೆ ಬೇಕಾಗಿದ್ದಾರೆ, ನಾವು ಈ ಕೆಲಸ ಮಾಡಕ್ ಆಗಲ್ಲ, ನಾವು ನಮ್ಮ ಕಂಪನಿಯಲ್ಲಿ ಬ್ಯುಸಿ ಇದ್ದೀವಿ, ಸೊ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ನನಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ತುಂಬಾ ಜನ ಹೊಲಸು ಬುದ್ಧಿ ಹಿಡ್ಕೊಂಡಿದ್ದಾರೆ. ಸೊ ನಾನು ಹೇಳ್ತಿರೋದು, ಆ ಹೊಲಸು ಬುದ್ಧಿ ತೆಗಿರಿ. ನಾನು ತಪ್ಪು ಗ್ರೇಟ್ ಅಂತ ಹೇಳ್ತಾ ಇಲ್ಲ. ನಾವ್ ಇವತ್ತೇನಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ ಹೇಳಿದ್ರೆ, ನಾವ್ ನಾಳೆ ಒಗ್ಗಟ್ಟಾಗಕ್ ಆಗಲ್ಲ ಸ್ನೇಹಿತರೆ, ದೇವರೇ ಆಗಲ್ಲ. ಓಕೆ, ನಿಮ್ಮ ಯೋಚನೆಯನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಯೋಚನೆ ಮಾಡೋ ದೃಷ್ಟಿಕೋನವನ್ನ ಬದಲಾವಣೆ ಮಾಡ್ಕೊಳ್ಳಿ. ಯಾರು ಶರತ್? ಶರತ್ ಒಬ್ಬ ಇಂಡಸ್ಟ್ರಿಗೆ ಹೋರಾಟಗಾರ, ಒಬ್ಬ ಲೇಖಕ, ಒಬ್ಬ ಟ್ರೈನರ್, ಹೌದಲ್ವಾ? ಸೊ ಶರತ್ ಏನ್ ಮಾಡಬಲ್ಲ? ಇಂಡಸ್ಟ್ರಿ ಬಗ್ಗೆನೇ ಹೇಳಬಲ್ಲ. ನನಗೆ ಶೇರ್ ಮಾರ್ಕೆಟ್ ಗೊತ್ತಿಲ್ಲ, ನನಗೆ ಕ್ರಿಪ್ಟೋ ಕರೆನ್ಸಿ ಗೊತ್ತಿಲ್ಲ, ನನಗೆ ರಿಯಲ್ ಎಸ್ಟೇಟ್ ಗೊತ್ತಿಲ್ಲ, ನನಗೆ ಬೇರೆ ಏನು ಗೊತ್ತಿಲ್ಲ. ನನ್ನ 20 ವರ್ಷ ಅವಧಿಯಲ್ಲಿ ನನಗೆ ಗೊತ್ತಿರೋದು ನೇರ ಮಾರುಕಟ್ಟೆ. ನಾನೀಗ ಏಷ್ಯಾ ಖಂಡದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರುವಂತ ಏಕೈಕ ವ್ಯಕ್ತಿ. ಏಷ್ಯಾ ಖಂಡದಲ್ಲಿ ಯಾರು ಸ್ನಾತಕೋತ್ತರ ಪದವಿ ಮಾಡಿಲ್ಲ. ನಾನು ಸರ್ಟಿಫೈಡ್ ಪರ್ಸನ್ ಇದ್ದೇನೆ, ನನ್ನ ಸಿಗ್ನೇಚರ್ ಇಡೀ ಸರ್ಕಾರದಲ್ಲಿ ವ್ಯಾಲಿಡ್ ಇದೆ. ನಾನು ಯಾರ ಹತ್ರ ಹೋಗಿ ಮಾತಾಡಬಲ್ಲೆ, ಟೇಬಲ್ ಮುಟ್ಟಿ, ಎಕ್ಸ್ಕ್ಯೂಸ್ ಮೀ, ನಾನು ಸರ್ಟಿಫೈಡ್, ನಾನು ಡಿಗ್ರಿ ಮಾಡಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಮಾತಾಡಬೇಡಿ ಅಂತ. ಸೊ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾನು ಒಂದು ಕಂಪನಿಯಲ್ಲಿ ಹೋಗಿ ಐಡಿ ಹಾಕಿ ಕೆಲಸ ಮಾಡಿದ್ರೆ ನನಗೆ ಲಕ್ಷ ಲಕ್ಷ ದುಡಿಯೋದು, ನನಗೆ ಹಿಂಗೆ ದುಡ್ಡು ತೋರಿಸ್ಬಿಡ್ತೀನಿ ನಾನು. ಎಂತ ಬಚ್ಚಗಳೇ ದುಡಿತಾ ಇದ್ದಾರೆ ಲಕ್ಷ ಲಕ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನಾನು ಸ್ನಾತಕೋತ್ತರ ಪದವಿ ಮಾಡಿ ನಾನು ದುಡಿಯಕ್ಕಾಗಲ್ವಾ? ನನಗೆ ಆಸೆ ಇಲ್ವಾ ಕೋಟಿ ದುಡಿಯೋದು? ಎಲ್ಲ ಇದೆ ನನಗೆ. ಬಟ್ ನನ್ನ ಉದ್ದೇಶ ಏನು ಗೊತ್ತಾ? ಯಾರಾದ್ರೂ ಒಬ್ರು ಧ್ವನಿ ಎತ್ತರ ಆಗ್ಬೇಕು ಅಂತ. ಅವತ್ತು ಕೆಲವೊಬ್ರಿಗೆ ಅನ್ಯಾಯ ನಡಿಬೇಕಾದ್ರೆ ಅಂಬೇಡ್ಕರ್ ಅವ್ರು ಧ್ವನಿ ಎತ್ತಿದ್ರು,
ಗಾಂಧೀಜಿಯವ್ರ ಧ್ವನಿ ಎತ್ತಿದ್ರು, ಸ್ವಾಮಿ ವಿವೇಕಾನಂದವ್ರ ಧ್ವನಿ ಎತ್ತಿದ್ರು. ಸೊ ಹೀಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾನು ಎತ್ತಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನಾನು ಅವ್ರಿಗೆಲ್ಲ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದೀನಿ. ಎಲ್ಲ ಕಂಪನಿಯವ್ರು ಒಗ್ಗಟ್ಟಾದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಕಂಪನಿಯವ್ರು ಒಗ್ಗಟ್ಟಾದ್ರೆ ಸರ್ಕಾರ ನಮ್ಮ ಹತ್ರ ಬರುತ್ತೆ, ಹೇಳಿ ಏನು ನಿಮ್ಮ ಬೇಡಿಕೆ ಅಂತ. ಬಟ್ ನಮಗೆ ಹೊಟ್ಟಿ ಕಿಚ್ಚು. ಶರತ್ ಬೆಳೆದ್ಬಿಟ್ರೆ, ಶರತ್ತಿನ ಬುಕ್ ಸೇಲ್ ಆಗ್ಬಿಟ್ರೆ, ಶರತ್ ಒಳ್ಳೇನಾಗ್ಬಿಟ್ರೆ, ಸೊ ಇದನ್ನೆಲ್ಲ ಹೋಗ್ಲಾಡ್ಸೋಣ ಸ್ನೇಹಿತರೆ. ನಮಗೆ ಅಂತ ಒಂದು ದಿನ ತಗೊಳೋಣ. ಓಕೆ, ನಮಗೆ ಅಂತ ಒಂದು ದಿನ ತಗೊಳೋಣ. ನಾನು ಡಿಸೆಂಬರ್ 23 ನಮ್ಮ ದಿನ ಅಂತ ನಾನು ಮಾಡಿದ್ದೀನಿ, ನೆಟ್ವರ್ಕರ್ಸ್ ದಿನಾಚರಣೆ ಅಂತ. ಅದ್ರಾಗ ಎಷ್ಟೊಂದು ಸರ್ ಇದು ಯಾಕೆ 23, ಎಲ್ಲಾದ್ರೂ ಗೂಗಲ್ ಅಲ್ಲಿ ಹೇಳಿದೇನಾ, ಅಲ್ಲಿ ಹೇಳಿದೇನಾ? ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಡಿಸೆಂಬರ್ 23 ಅದು ಸ್ವಯಂ ಘೋಷಿತ ನೆಟ್ವರ್ಕರ್ಸ್ ದಿನಾಚರಣೆ. ಇದು ಸ್ವಯಂ ಘೋಷಿತ. ಸರ್ಕಾರ ಕೊಡ್ಲಿ ನಮಗೊಂದ್ ದಿನ ಅಂತ, ಅವರೇ ಕೊಡ್ಲಿ. ನಾವಂದ್ರೂ ಡಿಸೆಂಬರ್ 23 ಅಂತ ಸ್ವಯಂ ಘೋಷಿತವಾಗಿ ಮಾಡ್ತಾ ಇದೀವಪ್ಪ ನಾವು. ಕೊಡ್ಲಿ ನಮಗೆ ಯಾವ್ದಾದ್ರು ಒಂದು ದಿನ ಅಂತ ಕೊಡ್ಲಿ. ಹೌದಾ, ಅಕ್ಟೋಬರ್ 30 ಅಂತ ಕೊಡ್ರಿ, ಸೆಪ್ಟೆಂಬರ್ 20 ಅಂತ ಕೊಡ್ಲಿ, ಜನವರಿ 1 ಅಂತ ಕೊಡ್ಲಿ, ನಮಗೆ ಗೊತ್ತಿಲ್ಲ. ನಾವೊಂದು ಸ್ವಯಂ ಘೋಷಿತ ದಿನ ಅಂತ ಮಾಡ್ಕೊಂಡಿದೀವಿ. ಅವತ್ತಿನ ದಿನ ನಾನು ಆ ಶಿಕ್ಷಕರ ಮಿನಿಸ್ಟ್ರಿಗೂ ಮೀಟ್ ಆಗಿ ಬಂದಿದ್ದೀನಿ. ಓಕೆ, ಪಾಠ್ಯ ಪುಸ್ತಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರಲಿ ಅನ್ನೋದು ನನ್ನ ಹೋರಾಟ. ವಿಶ್ವವಿದ್ಯಾಲಯದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬರಲಿ ಅನ್ನೋದು ನನ್ನ ಹೋರಾಟ. ನೆಟ್ವರ್ಕರ್ಸ್ ಭವನ ಬೇಕು ಅನ್ನೋದು ನನ್ನ ಹೋರಾಟ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಹಿಳೆಯರು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೊಂದು ಸೆಕ್ಯೂರಿಟಿ ಕೊಡ್ಲಿ ಸರ್ಕಾರಗಳಿಂದ ಅನ್ನೋದು ನನ್ನ ಹೋರಾಟ. ಹ್ಯಾಂಡಿಕ್ಯಾಪ್ ಜನ ಯಾರ್ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವರಿಗೊಂದು ಸೆಕ್ಯೂರಿಟಿ ಕೊಡ್ಲಿ ಅನ್ನೋದು ನನ್ನ ಹೋರಾಟ. ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇದೀವಿ ಸ್ನೇಹಿತರೆ. ನಾವು ಫ್ರೀ ಆಗಿ ಮಾಡ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದೀವಿ. ವಿ ಆರ್ ನಾಟ್ ಚೀಟರ್ಸ್. ನಾವು ಈ ತರ ತಲೆ ಮರೆಸ್ಕೊಂಡಿದ್ರೆ ಇವತ್ತು ಈ ಕಂಪ್ನಿಯಲ್ಲಿ ಚೆನ್ನಾಗಿ ದುಡಿತಾ ಇದ್ದೀರಾ, ನಾಳೆ ಪ್ಲಾನ್ ಗೇನ್ ಚೇಂಜ್ ಆಯ್ತು ಅಂದ್ರೆ ಮತ್ತೊಂದು ಕಂಪ್ನಿಗೆ ಜಂಪ್ ಆಗ್ತಾರೆ ಲೀಡರ್. ಮತ್ತೆ ಅಲ್ಲಿ ಪ್ರಾಡಕ್ಟ್ ಚೇಂಜ್ ಆಯ್ತಾರೆ, ಇನ್ನೊಂದು ಕಂಪ್ನಿಗೆ ಜಂಪ್ ಆಗ್ತಾರೆ. ಹಿಂಗೆ ಎಷ್ಟಂತ ಮಾಡ್ತೀರಾ? ಎಷ್ಟು ದಿನ ಅಂತ ಮಾಡ್ತೀರಾ? ನಿಮ್ಮಲ್ಲಿ ರಕ್ತ ಇರೋವರೆಗೂ ಮಾಡ್ತೀರಲ್ಲ, ಒಂದರ ಬಿಸಿ ರಕ್ತ ಖಾಲಿ ಆಗಿದ್ಮೇಲೆ. ಅದಕ್ಕೆ ನಮ್ಮ ಹಿರಿಯರು ಬೈತಾರಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಡ, ಇದಕ್ಕೆ ಭವಿಷ್ಯ ಇಲ್ಲ ಅಂತ. ಅವ್ರು ಹೇಳೋದು ಕರೆಕ್ಟ್, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ. ಸೊ ಇದಕ್ಕೊಂದು ಶೇಪ್ ತರಾನ ಸ್ನೇಹಿತರೆ. ಅನ್ನ ತಿಂತ ಇದಿರ್ತಾನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, 10 ರೂಪಾಯಿ ದುಡ್ದಿದಿರ್ತಾನೆ, 10 ರೂಪಾಯಿ ಅನ್ನ ತಿಂತ ಇದಿರ್ತಾನೆ ಎಲ್ಲರೂ ನೆಟ್ವರ್ಕ್ ಇಂಡಸ್ಟ್ರಿಯಿಂದ. ಯಾಕೆ ನೆಟ್ವರ್ಕರ್ಸ್ ದಿನಾಚರಣೆ ಮಾಡಬಾರ್ದು? ಯಾಕೆ ನೆಟ್ವರ್ಕರ್ಗೆ ಒಂದು ದಿನ ಅಂತ ಕೊಡಬಾರ್ದು? ಯಾಕೆ ಆ ದಿನ ನಾವು ಸೆಲೆಬ್ರೇಟ್ ಮಾಡಬಾರ್ದು? ನಾವೆಲ್ಲ ಒಗ್ಗಟ್ಟಾಗ್ಬೋದಲ್ವಾ? ಈಗ ನಾನ್ ಬುಕ್ ಸೇಲ್ ಮಾಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ, ನಾನು ಅನ್ನ ತಿಂದಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಅದಕ್ಕೆ ನಾನು ಅವತ್ತಿನ ದಿನ 50-60 ಸಾವಿರ ನನ್ನ ಕೈಲಿಂದ ಖರ್ಚಾಕಿ 6 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಇದು 7ನೇ ವರ್ಷ, ಇದು 7th ಇಯರ್. ಇದು ದೊಡ್ಡ ದೊಡ್ಡ ಲೀಡರ್ಸಿಗೆ ಫೋನ್ ಮಾಡಿದ್ರೆ ನನ್ನ ಫೋನ್ ಎತ್ತಲ್ಲ, ಬ್ಲಾಕ್ ಮಾಡ್ಬಿಡ್ತಾರೆ. ಸರ್ ಬಿಡಿ ಸರ್, ನಿಮಗೆ ಮಾಡಕ್ ಕೆಲಸ ಎಲ್ಲ, ನೀವು ಮಾಡ್ಕೊಂತಿದ್ದೀರಾ ಅಂತ. ಸೊ ಹಿಂಗ ಆಗ್ಬಾರ್ದು ಸ್ನೇಹಿತರೆ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಣ. ಓಕೆ, ಒಳ್ಳೇದು ಯಾವ್ದಿದೆ ಅದು ಬೆಳಕಿಗೆ ಬರಬೇಕು, ಕೆಟ್ಟದ್ದು ಯಾವ್ದಿದೆ ಅದು ಕಾನೂನು ಕ್ರಮ ತಗೋಬೇಕು. ಇದೇ ನನ್ನ ಹೋರಾಟ. ಓಕೆ, ಇದ್ರ ಮೇಲೂ ನೀವು ನಿಮ್ ಲೀಡರ್ಸಿಗೆ ಕೇಳ್ತಿದ್ದೀರಾ, ನಾನು MD ಕೇಳ್ತೀನಿ, ಲೀಡರ್ಸಿಗೆ ಕೇಳ್ತೀನಿ, ಅವ್ರಿಗೆ ಕೇಳ್ತೀನಿ ಅಂತಂದ್ರೆ ಆಲ್ ದ ಬೆಸ್ಟ್. ಅದು ಅವತ್ತಿನ ದಿನ ಕೇವಲ ನೆಟ್ವರ್ಕರ್ಸ್ ದಿನಾಚರಣೆ ಆಗಿರುತ್ತೆ. ಅವತ್ತಿನ ದಿನ ಯಾರಿಗೂ ನಾನು ವೇದಿಕೆ ಮೇಲೆ ಕರೆಯಲ್ಲ, ವೇದಿಕೆ ಮೇಲೆ ಶರತ್ ಇರ್ತಾನೆ ಅಷ್ಟೇ. ಅವತ್ತಿನ ದಿನ ಯಾವ ಕಂಪನಿ ಬ್ಯಾನರು ಇರಲ್ಲ, ಯಾವ ಕಂಪನಿ ಪ್ರಚಾರನೂ ಇರಲ್ಲ. ಅವತ್ತಿನ ದಿನ ಯಾರು ಇರಲ್ಲ. ಅವತ್ತಿನ ದಿನ ರೈತರಿಗೆ ಕರಿತೀನಿ, ಅವತ್ತು ರೈತರ ದಿನಾಚರಣೆ ಇದೆ. ಅವತ್ತೊಬ್ಬ ನೆಟ್ವರ್ಕರಿಗೆ ಕರಿತೀನಿ, ನೆಟ್ವರ್ಕರ್ ದಿನಾಚರಣೆ ಇದೆ. ಅವತ್ತು ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಮಂತ್ರಿ ಅವರಿಗೆ ಕರಿತಾ ಇದ್ದೀನಿ, ಮಧು ಬಂಗಾರಪ್ಪ ಅವರಿಗೆ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ. ಅವರು ಓಕೆ ಅಂತ ಹೇಳಿದ್ದಾರೆ, ನೋಡೋಣ ಅಂತ. ಅವತ್ತಿನ ದಿನ ನಮ್ಮ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡೋರಿಗೆ ನಾನು ಗುರುತಿಸ್ಬೇಕು ಅಂತ ಇದ್ದೀನಿ. ಈ ಕಾರ್ಯಕ್ರಮ ಸ್ನೇಹಿತರೆ ಪ್ರಪಂಚದಲ್ಲಿ ಮೊದಲನೇ ಬಾರಿ ಆಗ್ತಾ ಇರೋದು. ಅಂಡರ್ಲೈನ್ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಮೊದಲನೇ ಬಾರಿ ಆಗ್ತಾ ಇರೋದು. ಪ್ರಪಂಚದಲ್ಲಿ ಈ ಕೆಲಸ ಇನ್ನೋರ್ಗು ನನ್ನ ಮಕ್ಕಳು ಮಾಡಿಲ್ಲ. ಯಾಕಂದ್ರೆ ಇದಕ್ಕೆ ಮಾಡ್ಬೇಕು ಅಂದ್ರೆ ತುಂಬಾ ಮೀಟರ್ ಬೇಕು. ಓಕೆ, ತುಂಬಾ ಮೀಟರ್ ಬೇಕು, ತುಂಬಾ ದಮ್ ಇರ್ಬೇಕು, ತುಂಬಾ ತಲೆ ಕೆಡ್ಸ್ಕೊಂಡಿರ್ಬೇಕು. ಸ್ವಾರ್ಥ ಅನ್ನೋದಿದ್ರೆ ಮಾಡಕ್ ಆಗಲ್ಲ. ಓಕೆ, ಒಂದು ಕಂಪನಿಯಲ್ಲಿ ನೀವು 1000 ಜನ ಸೇರಿಸ್ತಿದ್ದೀರಾ ಅಂದ್ರೆ ನಿಮಗೆ ಆಲ್ರೆಡಿ ಫೀಸ್ ಔಟ್ ಆಗಿರುತ್ತೆ. ಅಂತದ್ದು ನಾನು 10 ಕಂಪನಿಲಿಂದ 60 ಕಂಪನಿಲಿಂದ ಕರ್ನಾಟಕದಿಂದ 1000 ಜನಕ್ಕೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಇದೆ, ಬಟ್ ಆಗುತ್ತೆ ನೀವೆಲ್ಲ ಸಾಥ್ ಕೊಟ್ರೆ.
ನೀವು ಅನ್ನ ತಿಂದಿದ್ರಲ್ವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿಂದ, ನಿಮಗೆ ಆ ಅನ್ನ ಜೀರ್ಣ ಆಗ್ಬೇಕು ಅಂದ್ರೆ ಅವತ್ತೊಂದು ದಿನ ಅಳಿಲು ಸೇವೆ ಮಾಡಿ ಇಂಡಸ್ಟ್ರಿಗೆ. ನನಗೋಸ್ಕರ ಅಲ್ಲ, ಇಂಡಸ್ಟ್ರಿಗೋಸ್ಕರ. ನಾನೇ ನನ್ನ ಬರ್ತಡೇ ಬರ್ರಪ್ಪ, ನನ್ನ ಮಗಳ ಮದುವೆ ಬರ್ರಿ, ಮಕ್ಳ ಮದುವೆ ಬನ್ನಿ ಅಂತ ನಾನೇನು ಕರೆಯಕತ್ತಿಲ್ಲ. ನಾನು ಇಂಡಸ್ಟ್ರಿ ಪರವಾಗಿ ಇಂಡಸ್ಟ್ರಿಯ ಫಂಕ್ಷನ್ ಮಾಡೋಣ ಬನ್ನಿ ಅಂತ ಕರಿತಾ ಇದ್ದೀನಿ. ಸೊ ಇದೇ ಗುಡ್ ನ್ಯೂಸ್ ನಾನು ಹೇಳಿದ್ದು. ಕರ್ನಾಟಕದಲ್ಲಿ ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣಾ ಸಮಾರಂಭ ನಾನು ಹಮ್ಮಿಕೊಂಡಿದ್ದೀನಿ. ಎಲ್ಲ ಅಲ್ಲಿ ನೆಟ್ವರ್ಕರ್ಸ್ಗಳು ಒಂದು ಸೂರಿನಲ್ಲಿ ಸೇರ್ತಾ ಇದ್ದಾರೆ. ನಾವೆಲ್ಲ ಅಣ್ಣ ತಮ್ಮನ ಹಾಗೆ, ಅಕ್ಕ ತಂಗಿಯ ಹಾಗೆ, ಗುರು ಹಿರಿಯರ ಹಾಗೆ ನಾವೆಲ್ಲ ಅವತ್ತಿನ ದಿನ ಪಾಲ್ಗೊಳ್ಳೋಣ. ನಮ್ಮ ಯೂನಿಟಿ, ನಮ್ಮ ಸ್ಟ್ರೆಂತ್ ಅನ್ನ ತೋರ್ಸೋಣ. ಅವತ್ತು ನಾನು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀನಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರಬೇಕು. ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಎವ್ರಿ ತಾಲೂಕ್ ಆಫೀಸ್ ಅಲ್ಲಿ, ಎವ್ರಿ DC ಕೈಯಲ್ಲಿ, ಎವ್ರಿ ಪೇಪರ್ ಮೀಡಿಯಾದವರ ಕೈಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಏನ್ ಬಿಡುಗಡೆ ಆಗಿದೆ 2021, ಆ ರೂಲ್ಸ್ ಪ್ರತಿಯೊಬ್ಬರಿಗೂ ತಲುಪಬೇಕು. ನಾನು ಒಬ್ನೇ ಮಾಡಿದ್ರೆ ವ್ಯಾಲ್ಯೂ ಇರುತ್ತಾ ಹೇಳಿ? ಒಬ್ಬನ್ ಮಾಡಕ್ ಆಗತ್ತಾ? ಒಬ್ಬನ ಕೈಲಿ ಸಾಧ್ಯನಾ? ಸೊ ನಿಮ್ದೆಲ್ಲ 2,000 3,000 ಟೀಮ್ ಇದೆ. ಎದಕ್ಕೆ? ದಂಡಕ್ಕೆ, ನಿಮ್ ಸ್ವಾರ್ಥಕ್ಕೆ. ನಾನ್ ದುಡಿಬೇಕು, ನಾನ್ ಬಿಡ್ಬೇಕು. ಸ್ವಾರ್ಥ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ, ಸೇವೆ ಯೋಚನೆ ಮಾಡಿ ಸ್ನೇಹಿತರೆ, ಸೇವೆ ಯೋಚನೆ ಮಾಡಿ. ನಾನು 2,000 ಟೀಮ್ ಕಟ್ಟಿದ್ದೀನಿ, ನಾನು 20 ಜನ ಕರ್ಕೊಂಡ್ ಬರ್ತೀನಿ ಅಂತ ಬಂದ್ರೇನು ಅವತ್ತು ಬೆಂಗಳೂರು ಅಲ್ಲಾಡೋಗುತ್ತೆ, ಕರ್ನಾಟಕ ಅಲ್ಲಾಡೋಗುತ್ತೆ. ನಾನು ಮೀಡಿಯಾದವರಿಗೂ ಅವತ್ತು ಕರೆಸ್ತಾ ಇದ್ದೀನಿ. ನಾವೆಲ್ಲ ಒಗ್ಗಟ್ಟಾಗೋಣ, ನಾವೆಲ್ಲ ಕೈ ಜೋಡ್ಸೋಣ. ನಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನಮ್ ಏಕತೆಯಿಂದ ಹೋರಾಡೋಣ. ನಾವು ನ್ಯಾಯಯುತವಾಗಿರೋಣ. ನಾವು ಪ್ರಾಡಕ್ಟ್ ಸೇಲ್ ಮಾಡೋಣ, GST ಕಟ್ಟೋಣ, TDS ಕಟ್ಟೋಣ. ಸರ್ಕಾರಕ್ಕೆ ಗಲೀಜ್ ಕೆಲಸನ ಮಾಡೋದು ಬೇಡ. ಗೆಟಿಂಗ್ ಗಲೀಜ್ ಕೆಲಸ ಮಾಡೋದು ಬೇಡ. ಸರ್ಕಾರಕ್ಕೆ ಡೆವಲಪ್ಮೆಂಟ್ ಆಗೋದ್ ಮಾಡೋಣ. ನಮಗೆ ಉಲ್ಟಾ ಸರ್ಕಾರಗಳಿಂದ ಬಹಳಷ್ಟು ಸವಲತ್ತುಗಳು ಸಿಗುವಾಗ ಮಾಡ್ಕೊಡೋಣ. ನನಗೆಲ್ಲ ಇದೇನು ಗಾಚಾರನ? ನಾನೊಂದು MLM ಕಂಪನಿ ಮಾಡ್ಕೊಂಡು ನಾನೇ ಓನರ್ ಆಗ್ಬೋದು, ಬೆಜ್ಜನ್ ದುಡ್ಡು ಮಾಡ್ಬಿಡ್ತೀನಿ ನಾನು. ಯಾವ್ದಾರ ಕಂಪ್ನಿಯಲ್ಲಿ ಹೋಗಿ ಒಂದು ಐಡಿಯಾ ಹಾಕಿದ್ರೆ MD ಗಳು ನನ್ನ ಹಿಂದೆ ಬಿದ್ದಿದ್ದಾರೆ. ಶರತ್ ಬಾರಪ್ಪ, ನಿನಗೆ ಕಾರ್ ಕೊಡ್ತೀನಿ, ಮನಿ ಕೊಡ್ತೀನಿ, ಕರ್ನಾಟಕ ನೀನ್ ನೋಡ್ಕೋ ಅಂತಾರೆ. ನಾನು ಹಿಂಗೆ ಹಿಂಗೆ ಟೀಮ್ ಕಟ್ಬಿಡ್ತೀನಿ. ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ಸರ್ ನಾನು ಇಂಡಸ್ಟ್ರಿಗೋಸ್ಕರ ಹೋರಾಟ ಮಾಡ್ತಿದ್ದೀನಿ, ನನಗೆ ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಇನ್ನು ನನ್ನ ಹೆಂಡತಿ ಮಕ್ಳಿಗೆ ಸಾಕೋದಕ್ಕೆ ನನಗೆ ಬೇಕಾಗಿರೋಷ್ಟು ಹಣನ ನಾನು ಬುಕ್ ಸೇಲು, ಟ್ರೈನಿಂಗ್ ಮೀಟಿಂಗ್ಗಳನ್ನ ಮಾಡಿ ದುಡಿತಾ ಇದ್ದೀನಿ. ಓಕೆ, ಇವತ್ತುವರೆಗೂ ನನ್ನ ಹತ್ರ ಇರೋದು 8 ಲಕ್ಷದ ಕಾರ್ ಇದೆ. ಇವತ್ತು ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ದೀನಿ. ಯಾಕೆ ಗೊತ್ತಾ? ನನ್ನ ಉದ್ದೇಶ ಒಂದೇ ಒಂದು, ಇಂಡಸ್ಟ್ರಿಗೆ ಏನಾದ್ರೂ ತರೋಣ ಅನ್ನೋದು. ಓಕೆ, ನಾನು ತಲೆ ಕಟ್ ನಿಂತ್ಕೊಂಡೆ ಅಂತಂದು ಹೇಳಿದ್ರೆ ನನಗೆ ಅಪಾರ್ಟ್ಮೆಂಟ್ ಕೊಡ್ಸೋರು ಇದ್ದಾರೆ, ಕಾರ್ ಕೊಡ್ಸೋರು ಇದ್ದಾರೆ, ದೊಡ್ಡ ದೊಡ್ಡ ಟೀಮ್, ಪವರ್ ಟೀಮ್ ಕೊಡೋರು ಇದ್ದಾರೆ. ನನ್ನ ಟೀಮಲ್ಲಿ ಬರ್ರಿ ಸರ್, ನೀವು ಹಾಕೊಂಡ್ಬಿಡ್ತೀವಿ ಅನ್ನೋರು ಇದ್ದಾರೆ. ನನಗೆ ದುಡ್ಡು ಮಾಡೋದೇನು ಕಷ್ಟ ಇಲ್ಲ ಈಗ, ಯಾಕಂದ್ರೆ ನನ್ನ ಹತ್ರ ಸರಸ್ವತಿ ಇದ್ದಾಳೆ. ನನಗೆ ಲಕ್ಷ್ಮಿ ಬಾಳೋತ್ತಾಗಲ್ಲ ಬರೋಕ್ಕೆ. ಬಟ್ ನನ್ನ ತಲೆಯಲ್ಲಿ ದೆವ್ವ ಏನ್ ಕುತ್ಕೊಂಡಿದೆ ಅಂದ್ರೆ, ನನ್ನ ಬ್ಲಡ್ ಅಲ್ಲಿ ಒಂದು ಒಂದು ಏನ್ ಮಿಕ್ಸ್ ಆಗಿದೆ ಅಂದ್ರೆ, ಇಂಡಸ್ಟ್ರಿಗೆ ಏನಾದ್ರು ಕೊಡೋಣ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ದುಡ್ಡು ತಿಂದಿದ್ದೀನಲ್ಲ, ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಸೇವೆ ಮಾಡಿದ್ದೀನಲ್ಲ, ಏನಾದ್ರೂ ಕೊಡೋಣ ಇಂಡಸ್ಟ್ರಿಗೆ ಅನ್ನೋದು ನನ್ನ ಉದ್ದೇಶ, ನನ್ನ ಹೋರಾಟ. ಸೊ ನೀವೆಲ್ಲ ನನ್ನ ತರಾನೇ ಎಲ್ಲ ಬಿಟ್ಟು ನನ್ನ ಹತ್ರ ಬನ್ನಿ ಅಂತ ಹೇಳ್ತಾ ಇಲ್ಲ. ನಿಮ್ ಕಂಪನಿಯಲ್ಲಿ ಗಟ್ಟಿಯಾಗಿರ್ರಿ, ನಿಮ್ ಲೀಡರ್ಸ್ ಜೊತೆಗಿರ್ರಿ, ನಿಮ್ ಪ್ರಾಡಕ್ಟ್ಸೇ ಮಾಡಿ. ನನಗೆ ನೀವು ಯಾವ ಕಂಪ್ನಿಯಲ್ಲಿ ಇದ್ದೀರಾ ಅನ್ನೋದು ಸಂಬಂಧ ಇಲ್ಲ. ನನಗೆ ಸಂಬಂಧ ಇರೋದು ಒಂದೇ ಒಂದು, ಇಂಡಸ್ಟ್ರಿಗೆ ಏನಾದ್ರೂ ಕೊಡೋಣ. ಸೊ 6 ವರ್ಷದ ಹಿಂದೆ ನಾನು ಒಬ್ಬನ್ ಶುರು ಮಾಡಿದೆ ಸ್ನೇಹಿತರೆ, ಡಿಸೆಂಬರ್ 23. 6 ವರ್ಷದ ಹಿಂದೆ ನಾನು ಒಬ್ಬನ್ ಶುರು ಮಾಡಿದೆ. 5 ವರ್ಷದ ಹಿಂದೆ 50-40 ಜನ ಆದ್ರು. 4 ವರ್ಷದ ಹಿಂದೆ ಸ್ವಲ್ಪ ಜನ ಇಕ್ಕಟ್ಟಾದ್ರು, 50-60 ಜನ ಆದ್ರು. 3 ವರ್ಷದ ಹಿಂದೆ ಕರೋನಾ ಗಿರೋನಾ ಬಂತು, ಆದ್ರೇನು 60-70 ಜನ ಸೇರಿದ್ರು. ಹೋದ ವರ್ಷ ನಾನು ಮಾಡಿದಾಗೆ 300 ಜನ ಸೇರಿಸಿದ್ದೀನಿ. ನಾನೊಬ್ಬನೇ ಹೋರಾಟ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ MLM ಮಾಡೋರು 20 ಲಕ್ಷ ಜನ ಇದ್ದಾರೆ. 20 ಲಕ್ಷ ಜನ MLM ಮಾಡೋರು ಇದ್ದಾರೆ. ಅದರಲ್ಲಿ 300 ಜನ ಬಂದಿದ್ದಾರೆ ಕರ್ನಾಟಕದಲ್ಲಿ ನೆಟ್ವರ್ಕರ್ಸ್ ದಿನಾಚರಣೆಗೆ. ಅಂದ್ರೆ ಅಸಹ್ಯ ಅಲ್ವಾ ಇದು? ನಾಚಿಕೆ ಅಲ್ವಾ? ಲೀಡರ್ಸ್ ಫೋನ್ ಎತ್ತುತ್ತಾ ಇಲ್ಲ ಅವತ್ತು ಯಾರು. ಸರ್ ನಿಮ್ ಟೀಮಿಗೆ ಕರ್ಕೊಂಡ್ ಬನ್ನಿ ಸರ್, ನೀವು ಬನ್ನಿ ಸರ್ ಅಂತಂದು ಹೇಳಿದ್ರೆ, ನಿಮಗೆ ಮಾಡಕ್ ಕೆಲಸ ಇಲ್ಲ ಅಂದ್ರೆ ನಮಗೂ ಇಲ್ಲೇನ್ರಿ ಸರ್ ತಿಡ್ರಿ ಫೋನು ಅಂತಾರೆ. ಇವರೆಲ್ಲ ಕರ್ನಾಟಕದ ಟಾಪ್ ಲೀಡರ್ಗಳು, ಲಕ್ಷ ಲಕ್ಷ ಕೋಟಿ ಕೋಟಿ ತಗೊಳೋರು.
ಮತ್ತೆ ಇವರೇ ಈ ರೀತಿ ಇರ್ಬೇಕಾದ್ರೆ ಮತ್ತೆ ಇಂಡಸ್ಟ್ರಿ ಹಾಳಾಗ್ಲಿಲ್ದಂಗೆ ಇರುತ್ತಾ? ಸೊ ಅದಕ್ಕೆ ನಮಗೆ ಬೇಡ ಸ್ನೇಹಿತರೆ, ಯಾವನೇನಾದ್ರೂ ಮಾಡ್ಕೊಳ್ಳಿ. ಓಕೆ, ನನ್ನ ಜೊತೆಗೆ ಕೆಲವು ಜೆನ್ಯೂನ್ ಪೀಪಲ್ ಕೈ ಜೋಡಿಸಿದ್ದಾರೆ, ನನ್ನ ಜೊತೆಗೆ ದೇವ್ರಂತರಿದ್ದಾರೆ. ಓಕೆ, ಇದು ಕಹಿ ಸತ್ಯ, ಎಲ್ಲರಿಗೂ ಜೀರ್ಣ ಆಗಲ್ಲ. ಓಕೆ, ಸೊ ಇದು ಲೇಟ್ ಆಗೇ ಹೋಗ್ಲಿ, ಈ ವರ್ಷ ಇಲ್ಲದ್ರೆ ಮುಂದ್ ವರ್ಷ 1000 ಜನಕ್ಕೆ ಸೇರಿಸ್ತೀನಿ ನಾನು. ಓಕೆ, ಸೊ 6 ವರ್ಷದಿಂದ ಒಬ್ನೇ ಮಾಡ್ಕೊಂಡ ಬರ್ತಿದ್ದೀನಿ, ಈ ವರ್ಷನೂ ಒಬ್ನೇ ಮಾಡ್ತೀನಿ. ನೀವೆಲ್ಲ ಇಲ್ಲೇನ್ ಬಂದಿದ್ರಲ್ಲ, 72 ಜನ ಬಂದಿದ್ದೀರಾ, 72 ಪೀಪಲ್ಸ್ ಬಂದಿದ್ದೀರಾ. ನೀವೆಲ್ಲ ಒಬ್ಬೊಬ್ಬನಿಗೆ ಕರ್ಕೊಂಡ್ ಬಂದ್ರೇನು ಎಜುಕೇಶನ್ ಮಿನಿಸ್ಟರ್ ಅಲ್ಲ, CM ಬಂದ್ಬಿಡ್ತಾರ, ಅವತ್ತು ನೆನ್ಪಿಟ್ಕೊಳ್ಳಿ. ಅಷ್ಟು ಯೂನಿಟ್ ಇದೆ ನಮ್ಮಲ್ಲಿ. ಸೊ ನೀವೆಲ್ಲ ಏನಂತ ಮಾತಾಡ್ತಿರ್ ಗೊತ್ತಾ ಸರ್? ಡೈರೆಕ್ಟ್ ಸೆಲ್ಲಿಂಗ್ ಕೆಟ್ಟ ಹೆಸರು ಇದೆ ಸರ್, ಡೈರೆಕ್ಟ್ ಸೆಲ್ಲಿಂಗಿಗೆ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಸರ್, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ಗಲೀಜು ಸರ್, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ಜನ ನಂಬಲ್ಲ ಸರ್, ಡೈರೆಕ್ಟ್ ಸೆಲ್ಲಿಂಗ್ ಅಂತಂದ್ ಹೇಳಿದ್ರೆ ತುಂಬಾ ಲೂಟಿ ಮಾಡ್ಬಿಟ್ಟಾರ ಸರ್. ಮತ್ತೆ ನನ್ನ ಮಗ ಅದನ್ನ ಕ್ಲಿಯರ್ ಮಾಡ್ತಾನೆ? ಯಾವನ್ ಅದನ್ನ ಜವಾಬ್ದಾರಿ ತಗೊಂತಾನೆ? ಯಾವನ್ ಇದನ್ನ ಸ್ವಚ್ಛಪಡಿಸ್ತಾನೆ? ಯಾವನ್ ಇದಕ್ ಮುಂದೆ ಹೋಗ್ತಾನೆ? ಬರೇ ಡೈಲಾಗ್ಗಳೇ ಹೊಡೆಯೋದಾದ್ರೆ ಮುಂದೆ ಬರೋನ್ ಯಾರು? ನಾವೇನು ರೋಟಿಗೆ ಇಳಿದು ಹೋರಾಟ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ದಿನ ಅಂತ ಇದೆ, ನೆಟ್ವರ್ಕರ್ಸಿಗೆ ಒಂದು ದಿನ ಇದೆ, ಡಿಸೆಂಬರ್ 23. ನಾವು ದಿನಾಚರಣೆ ಮಾಡೋಣ, ಕೇಕ್ ಕಟ್ಟಿಂಗ್ ಮಾಡೋಣ, ಸೆಲೆಬ್ರೇಷನ್ ಮಾಡೋಣ, ಹಂಚ್ಕೊಳ್ಳೋಣ. ನಾನು ಅವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನೇನಾಗಿದೆ ಒನ್ ಅವರ್ ಸ್ಪೀಚ್ ಕೊಡ್ತಾ ಇದ್ದೀನಿ. ವರ್ಲ್ಡ್ ವೈಡ್ ಏನೇನ್ ಆಗ್ತಾ ಇದೆ, ಕರ್ನಾಟಕದಲ್ಲಿ ಏನೇನ್ ಆಗ್ತಾ ಇದೆ. ಸೊ ಸರ್ಕಾರಕ್ಕೂ ಮನವಿ ಕೊಡ್ತಾ ಇದ್ದೀನಿ, ಎಲ್ಲರೂ ಸಿಗ್ನೇಚರ್ ಮಾಡೋಣ ಸರ್, ಮನವಿ ಕೊಡೋಣ. ಸೊ ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಅತಿ ಶೀಘ್ರದಲ್ಲಿ ನಡೀತು ಅಂತಂದ್ರೆ ನೀವು ಇರ್ತೀರಾ, ನಿಮ್ ಕಂಪನಿನೂ ಇರುತ್ತೆ, ನಾವೆಲ್ಲರೂ ಬದುಕ್ತೀವಿ. ಇಲ್ಲ ಅಂತಂದ್ರೆ ನಾವು ಬಹಳ ದಿನ ಬದುಕೋದಕ್ಕೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಬಿ ಕೇರ್ಫುಲ್. ಓಕೆ, ನೀವ್ ಎಷ್ಟೇ ದುಡಿದ್ರೇನು ನಿಮ್ಮ ಮನೆಯವರೇ ನಿಮಗೆ ಕಳ್ಳನಾಗೆ ನೋಡುವಂತ ಪರಿಸ್ಥಿತಿ ಇದೆ ಇವತ್ತು. ಇವತ್ತು ನೀವು ನಾಚಿಕೆ ಮಾನ ಮರ್ಯಾದೆ ತಗೊಂಡ್ ಬಾಳ್ಬೇಕಾಗಿದೆ. ನೆಟ್ವರ್ಕರ್ ಅಂತ ಹೇಳಕ್ ನಾಚಿಕೆ ಬರ್ತಾ ಇದೆ ನಿಮಗೆ. ನೀವು 1 ಲಕ್ಷ ದುಡಿತಾ ಇದ್ರೇನು ನೀವು ಬಹಿರಂಗವಾಗಿ ನಿಮ್ಮ ನೆಂಟ್ರ ಹತ್ರ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಕ್ ಆಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ಅವ್ರಿಗೆ ಗೊತ್ತೇ ಇಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಟೋಪಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವತ್ತು ನಾವು ಇದನ್ನ ಎಚ್ಚರ ತಗೊಂಡ್ರೆ ಬರುವ ಒಂದೇ ಒಂದು ವರ್ಷದಲ್ಲಿ ಓ ನೀನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ಯಾ ಅನ್ಬೇಕು, ನಿಮ್ ನೆಂಟ್ರೆ ಅಂತಾರೆ. ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಸೊ ನಾನೇನಾದ್ರೂ ಮಾತಾಡ್ತಿರೋದ್ರಲ್ಲಿ ತಪ್ಪಿದ್ರೆ ಸ್ನೇಹಿತರೆ, ನನ್ನ ನಂಬರ್ ತಗೊಳ್ಳಿ, 9739313938. ಓಕೆ, ಈ ನಂಬರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಸರ್ ಇದು ತಪ್ಪಿದೆ ಅಂತ ಹೇಳಿ. ಕರೆಕ್ಟ್ ಇದ್ರೂ ನನಗೆ ಕಾಲ್ ಮಾಡಿ. ನನಗೆ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇರಿ, ಆಡಿಯೋ ರೆಕಾರ್ಡ್ ಹಾಕಿ, ನಾನು ಫೋನ್ ಇತ್ತಿಲ್ಲ ಅಂದ್ರೆ ನನಗೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡಿ. ಶರತ್ ಸರ್ ನನ್ನ ಹೆಸರು ಇದು, ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ನನಗೆ ಚಾಟ್ ಮಾಡಿ. ನಾನು ಎಲ್ಲರಿಗೂ ಚಾಟ್ ಮಾಡ್ತೀನಿ, ಎಲ್ಲರಿಗೂ ಮೆಸೇಜ್ ಹಾಕ್ತೀನಿ. ಓಕೆ, ಸೊ ಯೂಟ್ಯೂಬಿಗೆ ಹೋಗಿ MLM ಶರತ್ ಕನ್ನಡ ಅಂತ ಹಾಕಿ, ನಂದೆಲ್ಲ ಯೂಟ್ಯೂಬ್ ಅಲ್ಲಿ ನಂದೆಲ್ಲ ವಿಡಿಯೋಸ್ಗಳು ಬರ್ತವೆ, ಸಬ್ಸ್ಕ್ರೈಬ್ ಆಗಿ. ನಾನು ಅಲ್ಲಿ ಲೈವ್ ಬರ್ತೀನಿ. ಅವತ್ತಿನ ದಿನ ನಾನು ಎಲ್ಲ ಪ್ರತಿಯೊಂದನ್ನ ಲೈವ್ ಬಂದು ಹೇಳಬೇಕು ಅಂತ ಇದ್ದೀನಿ. ಸೊ ಫೇಸ್ಬುಕ್ ಅಲ್ಲಿ MLM ಶರತ್ ಅಂತ ಹಾಕಿ ಲೈವ್ ಬರ್ತೀನಿ. ಓಕೆ, ನಂದು ಆ್ಯಪ್ ಕೂಡ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಹೋಗಿ MLM ಶರತ್ ಅಂತ ಹಾಕಿ, MLM ಶರತ್ SHRATH. ಸೊ ಆ್ಯಪ್ ಅಲ್ಲೂ ಕೂಡ ನಾನು ಲೈವ್ ಬರ್ತಾ ಇದ್ದೀನಿ. ನನಗೆ ಏನೇನ್ ಸಾಧ್ಯ ಇದೆನೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಗೋಸ್ಕರ. ಸೊ ಯಾಕೆ ನಾವು ಈಗ ಎಚ್ಚರವಾಗಬಾರ್ದು? ಈ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಸ್ನೇಹಿತರೆ, ಎಷ್ಟೋ ಜನ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ. ಇವತ್ತು ನೋಡಿದ್ರಲ್ಲ, ಅಮೆರಿಕದಲ್ಲಿ ಮಿನಿಸ್ಟ್ರಿ ಕೂಡ ಬರ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗಿಗೆ. ನಾವು ಕರ್ನಾಟಕದಲ್ಲಿ ಮೊದಲು ತರೋಣ. ಭಾರತದಲ್ಲಿ ಯಾವ ಸ್ಟೇಟ್ ಎಜುಕೇಟೆಡ್ ಇದ್ದಾರೆ ಅಂದ್ರೆ ನಮ್ ಕರ್ನಾಟಕ ಧ್ವಜ ಹಾರ್ಬೇಕಲ್ಲಿ, ನಮ್ ಕರ್ನಾಟಕದವರು ಅನ್ನೋದು ಬರ್ಬೇಕು. ಯಾರು ಅತ್ಯಂತ ಎಜುಕೇಟೆಡ್ ಇದ್ದಾರೆ ಅಂತ ಹೇಳಿದ್ರೆ ನಮ್ ಕರ್ನಾಟಕದವರು ಅನ್ಬೇಕು. ಭಾರತದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಇರಬೇಕು. ನನಗೆ ಅಗ್ದಿ ಎಜುಕೇಟೆಡ್ ನೆಟ್ವರ್ಕರ್ಸ್ ಅಲ್ಲಿ ಸಿಗ್ತಾರೆ, ಅಗ್ದಿ ಒಳ್ಳೆ ಕಂಪನಿಗಳು ಮಾತ್ರ ಅಲ್ಲಿ ಇರ್ತವೆ ಅನ್ಬೇಕು. ಸೊ ಈ ರೀತಿಯಾದಂತ ನನಗೆ ನಿಮ್ಮ 365 ದಿನದಲ್ಲಿ 365 ದಿನ ಬೇಡ, ನನಗೆ 364 ದಿನ ನಿಮ್ಮ ಅಪ್ಲೈನಿಗೆ ಕೊಡಿ, ನಿಮ್ ಡೌನ್ಲೈನಿಗೆ ಕೊಡಿ, ನಿಮ್ ಜೀವನಕ್ಕೆ ಕೊಡಿ. 1 ದಿನ ಮಾತ್ರ ನೆಟ್ವರ್ಕರ್ಸಿಗೆ ಕೊಡಿ. ಯಾಕಂದ್ರೆ ಅನ್ನ ತಿಂದಿದ್ದೀರಾ, ಆ ಅನ್ನಕ್ಕೆ ಬೆಲೆ ಕೊಡಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅನ್ನ ತಿಂದಿದ್ದೀರಾ, ಇದೊಂದು ಕರುಣಾಮಯಿ ಇಂಡಸ್ಟ್ರಿ. ಈ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟಿದೆ. ಈ MLM ತಾಯಿ ಅಂತ ನಾನೇನ್ ಕರಿತೀನಲ್ಲ, ಸೊ ಈ MLM ತಾಯಿನ ನಾವೆಲ್ಲ ಅವತ್ತು ಸೆಲೆಬ್ರೇಟ್ ಮಾಡೋಣ. ಈ MLM ದೇವತೆನ ನಾವು ಅವತ್ತು ಆರಾಧಿಸೋಣ. ಈ MLM ಮಹಾಶಕ್ತಿನ ಅವತ್ತು ನಾವು ಪ್ರದರ್ಶನ.
ಮಾಡೋಣ. ಈ MLM ನಮ್ಮ ರಕ್ತದಲ್ಲಿ ಬೆಳಿಬೇಕು. ಈ MLM ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಸೊ ನಮ್ಮ ಅಳಿಲು ಸೇವೆ ಅಂತ ಮಾಡೋಣ ಸ್ನೇಹಿತರೆ, ಅಳಿಲು ಸೇವೆ ಮಾಡೋಣ. ಸೊ ಈ 74 ಜನ ಏನ್ ಇಲ್ಲಿ ಕೇಳಿಸ್ಕೊಂತಿದ್ದೀರಲ್ಲ, ನೀವೆಲ್ಲ ನೇರ ಮಾರುಕಟ್ಟೆಯಲ್ಲಿ ನಡೀತಿರೋ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿ. ಒಂದೇ ಒಂದು ವಾರದಲ್ಲಿ ನೋಡಿ, ಒಂದು MLM ಇಲ್ಲಿಗಲ್ ಕಂಪನಿನೂ ಇರಲ್ಲ ಒಂದೇ ವಾರದಲ್ಲಿ. ನಾನು ಒಬ್ಬನ್ ಧ್ವನಿ ಎತ್ತಿದ್ದಕ್ಕೆ 6 ವರ್ಷದಿಂದ ಅಟ್ಲೀಸ್ಟ್ ಒಂದು ಕಂಪನಿ ಆದ್ರೂ ನಾನು ಮುಚ್ಚಿಸಿದ್ದೀನಿ. ಒಂದೇ ಒಂದು ಕಂಪನಿ ಅಂತ ಹೇಳಬಲ್ಲೆ, ಅಥವಾ 0.00001% ಬದಲಾವಣೆ ತಂದಿದ್ದೀನಿ ನಾನು. ಈ 70 ಜನ ಧ್ವನಿ ಎತ್ತಿದ್ರೆ 0.0001 ಅಲ್ಲ, 70% ಬದಲಾವಣೆ ಬಂದು ಹೋಗ್ಬಿಡುತ್ತೆ. ನಾವೆಲ್ಲ ಮನಸ್ಸು ಮಾಡಿದ್ರೆ ಸ್ನೇಹಿತರೆ, ಬರೇ ಒಂದೇ ಒಂದು ವಾರದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರೋ ಕಳಂಕನ, ಗಲೀಜನ್ನ ತೊಳೆದಾಕ್ಬೋದು ಒಂದೇ ವಾರದಲ್ಲಿ. ಬಟ್ ನಮಗೇನಂದ್ರೆ ವಿ ಆರ್ ಬಿಸಿ. ಸರ್ ನಮ್ ಕಂಪನಿ ಪ್ಲಾನ್ ಇದೆ, ನಮ್ ಕಂಪನಿ ಲೀಡರ್ ಬೈತಾರೆ, ನಿಮ್ದು ಸ್ಟೇಟಸ್ ಹಾಕಿದ್ರೆ ಅವನಿಗೆ ಹೊಟ್ಟೆ ಕಿಚ್ಚು, ನಿಮ್ಮ ಫೋಟೋ ಹಾಕ್ಬಿಟ್ರೆ ನಮ್ ಲೀಡರ್ ತೆಗಿ ಅಂತಾರೆ, ನಿಮಗೆ ಗ್ರೂಪ್ ಅಲ್ಲಿ ನಿಮ್ದು ವಿಡಿಯೋ ಹಾಕ್ಬಿಟ್ರೆ ನಮಗೆ ಗ್ರೂಪ್ ಲಿಂದಾನೆ ಕಿತ್ ಹಾಕ್ಬಿಡ್ತಾರೆ. ಸೊ ಸ್ನೇಹಿತರೆ, ಸಮಯ ಮುಗಿತಾ ಬಂದಿದೆ. ಸೊ ನಾನಿನ್ನು ಹೊರಡೋ ಸಮಯ ಬಂದಿದೆ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನ್ನನ್ನು ಕ್ಷಮಿಸಿ. ಓಕೆ, ನನ್ನ ಒಂದೇ ಉದ್ದೇಶ ಏನು ಅಂತಂದ್ರೆ, ನಾವೆಲ್ಲರೂ ಬೆಳಿಬೇಕು. ನಾನು ಬೆಳಿಬೇಕು, ನೀವು ಬೆಳಿಬೇಕು. ನೆನ್ಪಿಟ್ಕೊಳ್ಳಿ, ನಾನೇನು ದೊಡ್ಡವನಂತ ತೀರಾ ಒಳ್ಳೆನಾಗಕ್ಕೆ ಹೋಗಕ್ಕೆ ನನಗೇನು ಹರ್ಕತ್ ಬಿದ್ದಿಲ್ಲ. ನಾನು ಬೆಳಿಬೇಕು, ನೀವು ಬೆಳಿಬೇಕು. ನಾನು ಉಳಿಬೇಕು, ನೀವು ಉಳಿಬೇಕು, ಇಂಡಸ್ಟ್ರಿನೂ ಉಳಿಬೇಕು. ನಾವೆಲ್ಲ ಒಗ್ಗಟ್ಟಾಗ್ಬೇಕು, ನಾವೆಲ್ಲ ಜಾಣರಾಗ್ಬೇಕು. ನಾವೆಲ್ಲ ಜಾಣರಾದ್ರೆ ಸಮಾಜದಲ್ಲಿ ಇರುವಂತ ಗಲೀಜನ್ನ ಕರೆಕ್ಟ್ ಆಗಿ ತೊಳಿಬಹುದು. ನಾವೆಲ್ಲ ಸಂಘಟಿತರಾದ್ರೆ ಸಮಾಜದಲ್ಲಿ ಇರುವಂತಹ ಹೊಲಸನ್ನ ಪರ್ಫೆಕ್ಟ್ ಆಗಿ ತೊಳಿಬಹುದು. ಅದನ್ನ ಬಿಟ್ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ, ಪೊಲೀಸರು ಏನ್ ಮಾಡ್ತಿದ್ದಾರೆ, ಮೀಡಿಯಾದವ್ರು ಏನ್ ಮಾಡ್ತಿದ್ದಾರೆ, ಯಾಕೆ ಈ ಇಲ್ಲಿಗಲ್ ಕಂಪ್ನಿಗಳು ಬರ್ತಿದಾವೆ ಅಂದ್ರೆ, ನೋಡಿ, ಎಲ್ಲಿವರೆಗೂ ಭಿಕ್ಷೆ ಕೊಡೋನ್ ಇದ್ದೇ ಇರ್ತಾನೆ, ಅಲ್ಲಿವರೆಗೂ ಭಿಕ್ಷೆ ಎತ್ತೋರು ಇದ್ದೇ ಇರ್ತಾರೆ. ಎಲ್ಲಿವರೆಗೂ ಟೋಪಿ ಹಾಕ್ಸ್ಕೊಳೋನ್ ಇರ್ತಾನೋ ಅಲ್ಲಿವರೆಗೂ ಟೋಪಿ ಹಾಕೋರು ಇದ್ದೇ ಇರ್ತಾರೆ. ನಾವೆಲ್ಲರೂ ಅವೇರ್ನೆಸ್ ಕೊಡೋಣ. ವರ್ಷದಲ್ಲಿ ಒಂದು ದಿನ ಅಂತಂದ್ರೆ ತೆಗಿಯೋಣ, ಅವೇರ್ನೆಸ್ ಕೊಡೋಣ. ವರ್ಷದಲ್ಲಿ ಒಂದೇ ಒಂದು ದಿನ ಅವೇರ್ನೆಸ್ ಕೊಡೋಣ. ಎಂತ ದೊಡ್ಡ ಪರಿವರ್ತನೆ ಆಗುತ್ತೆ ಗೊತ್ತಾ? ಕರ್ನಾಟಕದಲ್ಲಿ ಒಂದು ದೊಡ್ಡ ಅಲೆ ಎದ್ದಳುತ್ತೆ. ನಾನು ಇದನ್ನ ಮಾಡೋದಕ್ಕೆ ರೆಡಿ ಇದ್ದೀನಿ. ಇಲ್ಲ ನೀವ್ಯಾರಾದ್ರೂ ಮೀಟರ್ ಇದೆ ಸರ್ ನನಗೆ, ನಾನು ಮಾಡ್ತೀನಿ ಅಂದ್ರೆ ದಯವಿಟ್ಟು ಮುಂದೆ ಬನ್ನಿ. ಯಾರಾದ್ರೂ ನಿಮ್ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಗಟ್ಸ್ ಇದೆ, ದಮ್ ಇದೆ, ತಾಕತ್ ಇದೆ, ಮೀಟರ್ ಇದೆ ಅಂದ್ರೆ ಅವನು ಬರ್ಲಿ, ಎಲ್ಲರೂ ಬರ್ರಿ. ಇಲ್ಲ ಬಿಡಿ ಸರ್ ನೀವು ಮಾಡ್ಕೊಳ್ಳಿ, ನಾವು ಬದುಕ್ತಾ ಇದೀವಿ, ನಮ್ ಹೆಂಗೋ ಜೀವನ ನಡೀತಿದೆ ಅಂದ್ರೆ ಅಲ್ಲೇ ಇರ್ರಿ. ನಾನಂತರೂ ಮಾಡ್ತೀನಿ. ನಾನೇ ಹೈಲೈಟ್ ಆಗ್ಬೇಕಂತಿಲ್ಲ, ನಿಮಗಿದ್ರೆ ನೀವು ಬನ್ನಿ. ಬಟ್ ನಾವೆಲ್ಲ ಯೂನಿಟಿ ಆಗೋಣ. ಓಕೆ, ನಾವೆಲ್ಲ ಯೂನಿಟಿ ಆಗೋಣ. ನಾವು ಬೇರೆ ಬೇರೆ ಕಂಪನಿ ಹೆಸರು ಹೇಳಿ ಕಾಲ್ ಎಳೆಯೋದಲ್ಲ, ಬೇರೆ ಬೇರೆ ಲೀಡರ್ಸ್ಗಳಿಗೆ ಕಿತ್ಕೊಂಡ್ಬಂದು ನಮ್ಮ ಕಂಪ್ನಿಯಲ್ಲಿ ಹಾಕೊಂಡೆ, ಅವ್ನ ಕಂಪ್ನಿಯಲ್ಲಿ ಹಾಕೊಂಡೆ, ಈ ರೀತಿ ಮಾಡೋದು ಬೇಡ. ಗಲೀಜ್ ವ್ಯವಹಾರಗಳೇ ಮಾಡೋದು ಬೇಡ. ಸ್ವಚ್ಛವಾಗಿ ಬಿಸ್ನೆಸ್ ಮಾಡೋಣ, ಸ್ವಚ್ಛವಾಗಿ ನಡೆಯೋಣ, ಸ್ವಚ್ಛವಾಗಿ ನೇರವಾಗಿ ಮುಂದೆ ಹೋಗೋಣ. ಅವಾಗ ಶಾಶ್ವತವಾಗಿ ಉಳಿಯುತ್ತೆ. ನಿಮ್ ಹೆಂಡತಿ, ನಿಮ್ ಮಕ್ಕಳು, ನಿಮ್ ಫ್ಯಾಮಿಲಿ ಎಲ್ಲರೂ ಬದುಕ್ತಾರೆ. ಇಂಡಸ್ಟ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಆಮೇಲೆ ಎಲ್ಲರಿಗೂ ಮರ್ಯಾದೆ ಸಿಗುತ್ತೆ. ಇದು ನನ್ನ 2 ಮಾತು ಸ್ನೇಹಿತರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಬಹಳ ಮುಖ್ಯವಾಗಿದೆ. ನಾವೀಗ ಎಲ್ಲರೂ ಯೂನಿಟಿ ಆಗ್ಲಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ಸೊ ನಾವೆಲ್ಲ ಯೂನಿಟಿ ಆಗೋಣ. ನನಗೆ 79 ಜನ ಇದ್ದಾರೆ ಇಲ್ಲಿ. 79 ಜನನು ಮೆಸೇಜ್ ಹಾಕಿ ಕಾಲ್ ಮಾಡಿ. ಓಕೆ, 97 ಬರ್ಕೊಳ್ಳಿ ನನ್ನ ನಂಬರು. ಓಕೆ, ಡಿಸೆಂಬರ್ 23 ಹೇಗೆ ಬರಬೇಕು ಅಂತ ಹೇಳ್ತೀನಿ. ಡಿಸೆಂಬರ್ 23 ನಾನು 1,000 ರೂಪಾಯಿ ಟಿಕೆಟ್ ಇಟ್ಟಿದ್ದೀನಿ, VIP ಟಿಕೆಟ್ ಇಟ್ಟಿದ್ದೀನಿ. ಓಕೆ, ಅವ್ರಿಗೊಂದು ಮೂಮೆಂಟು ಮತ್ತೆ ಫ್ರಂಟ್ ಲೈನ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಹೇಳಿದ್ರೆ ಹಾಲ್ ರೆಂಟ್ ಕಾಸ್ಟ್ಲಿ ಇದೆ. 1-1.5 ಲಕ್ಷ ಹಾಲ್ ರೆಂಟ್ರಿ ಹೋಗ್ತಾ ಇದೆ. ನಾನು ಬೆಂಗಳೂರಲ್ಲಿ ಶಿಕ್ಷಕರ ಭವನ ಮಾತಾಡಿದ್ದೀನಿ. ಹಾಲ್ ರೆಂಟ್ ಅಲ್ಲಿ 80,000 ಪ್ಲಸ್ GST ಇದೆ. ಹಾಗಾಗಿ ಸ್ವಲ್ಪ ಫಂಡ್ ಕಲೆಕ್ಟ್ ಆಗ್ಲಿ ಅಂತ 1,000 ರೂಪಾಯಿ ಟಿಕೆಟ್ ಇಟ್ಟಿದ್ದೀನಿ. ಅವತ್ತು ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು ತಗೊಂಡಿರೋ ಅಮೌಂಟಿಗೆ ಏನೇನೆಲ್ಲ ಖರ್ಚು ಮಾಡಿದ್ದೀನಿ ಅಂತ. 2ನೇ ಟಿಕೆಟ್ ಬಂದ್ಬಿಟ್ಟು 500 ರೂಪಾಯಿನೂ ಇಟ್ಟಿದ್ದೀನಿ. 3ನೇ ಟಿಕೆಟ್ ಬಂದ್ಬಿಟ್ಟು 200 ರೂಪಾಯಿನೂ ಇಟ್ಟಿದ್ದೀನಿ ಲಾಸ್ಟ್ ರೋ ಅಲ್ಲಿ. ಓಕೆ, ಅವತ್ತು ಮೀಟಿಂಗ್ ಆದ ಮೇಲೆ ರಕ್ತದಾನ ಶಿಬಿರ ಮಾಡಬೇಕು ಅನ್ನೋದು ಇದೆ. ಸೊ ಮೀಟಿಂಗ್ ಬೆಳಗಿನ ಜಾವ 7:15 ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ.
7:30 8 ಗಂಟೆಗೆ ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲ 7:30 8 ಗಂಟೆಗೆ ರಿಪೋರ್ಟಿಂಗ್ ಮಾಡಕ್ ಬರಬೇಕು. ನಿಮ್ ಹೆಸರು ಎಂಟ್ರಿ ಮಾಡಿಸ್ಬೇಕಲ್ಲಿ. ಆಮೇಲೆ ನಿಧಾನಕ್ಕೆ ಕಾರ್ಯಕ್ರಮ ಶುರು ಆಗುತ್ತೆ. ಮಿನಿಸ್ಟರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಸಮಯ ಕೊಡ್ತಾರೆ, ಆ ಸಮಯಕ್ಕೆ ಬರ್ತಾರೆ. 1 1:30ಗೆ ಫಂಕ್ಷನ್ ಮುಗಿಯುತ್ತೆ. ಮುಗಿದ ನಂತರ ರಕ್ತದಾನ ಶಿಬಿರ ಸ್ಟಾರ್ಟ್ ಆಗುತ್ತೆ. ರಕ್ತದಾನ ಶಿಬಿರ ಆಗಿದ್ಮೇಲೆ ಇನ್ನೇನಾದ್ರೂ ಆಕ್ಟಿವಿಟೀಸ್ ಇದ್ರೆ ನಾನು ಮಾಡಿಸ್ತೀನಿ, ಹಾಗೂ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡೋಣ. ನಾವೆಲ್ಲ ಒಗ್ಗಟ್ಟಾಗೋಣ. ಅವತ್ತಿನ ದಿನ ಇನ್ನು ಹೆಚ್ಚು ಮಾಹಿತಿ ನಾನು ಕೊಡಬೇಕು ಅಂತ ಇದ್ದೀನಿ ವೇದಿಕೆ ಮೇಲೆ. ಓಕೆ. ಅವತ್ತು ಯಾವ ಲೀಡರ್ ಪ್ರಮೋಷನ್ ಇರಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾವ ಕಂಪನಿ ಪ್ರಮೋಷನ್ ಇರಲ್ಲ. ಓನ್ಲಿ ಆರ್ಗನೈಸ್ ಬೈ ಶರತ್ ಅಂಡ್ ಇಂಡಸ್ಟ್ರಿ ನೆಟ್ವರ್ಕರ್ಸ್ ದಿನಾಚರಣೆ ಅಷ್ಟೇ. ಇವೆರಡೇ ಇರ್ತವೆ. ಆರ್ಗನೈಸ್ ಬೈ ಶರತ್ ಅಂತ ಇರುತ್ತೆ ಬ್ಯಾನರ್ ಮೇಲೆ. ನೆಟ್ವರ್ಕರ್ಸ್ ದಿನಾಚರಣೆ ಸಂಘವಾಗಿ ಅಂಗವಾಗಿ ನಾವು ಮಾಡಿದ್ದೇವೆ ಅಂತ. ಓಕೆ. ಸೊ ನಾವೆಲ್ಲ ಯೂನಿಟಿ ಆಗೋಣ. ನೀವೆಲ್ಲ ನಿಮ್ ಟಿಕೆಟ್ ಅನ್ನ ಈಗಲೇ ಬುಕಿಂಗ್ ಮಾಡ್ಕೊಳ್ಳಿ. ನಿಮ್ಗೆ 500 ರೂಪಾಯಿ ಟಿಕೆಟ್ ಬೇಕೋ, 200 ರೂಪಾಯಿ ಟಿಕೆಟ್ ಬೇಕೋ, 1000 ರೂಪಾಯಿ ಟಿಕೆಟ್ ಬೇಕೋ, ನಿಮ್ಮ ವೈಯಕ್ತಿಕ ಅದು. ಓಕೆ. ಸರ್ ನಾನು ಟೀಮಿಗೆಲ್ಲ ಕರ್ಕೊಂಡ್ ಬರ್ತೀನಿ ಅಂದ್ರೆ ಅವರಿಗೂ ನಾನೊಂದು ಡಿಸ್ಕೌಂಟ್ ಕೊಡ್ಬೇಕು ಅಂತ ಇದ್ದೀನಿ. ಸೊ ನಿಮ್ ಟೀಮಿಗೆಲ್ಲ ಕರ್ಕೊಂಡ್ ಬನ್ನಿ. ನಿಮ್ ಟೀಮ್ ಅಲ್ಲಿ ಇರ್ತಾರೆ. ಓಕೆ. ಬಹಳ ಜನ ಹೇಳ್ತಾರೆ ಸರ್ ಅಲ್ಲಿ ಬಂದ್ಬಿಟ್ರೆ ಮತ್ತೆ ಆ ಕಂಪ್ನಿಯವ್ರು ಈ ಕಂಪ್ನಿಯವ್ರು ಎಳ್ಕೊಂಡ್ಬಿಟ್ರೆ ಅಂತ. ನೋಡಿ, ಹೋಗೋರು ಹೆಂಗಿದ್ರು ಹೋಗ್ತಾರೆ. ಫೇಸ್ಬುಕ್ ಅಲ್ಲೂ ನಿಮ್ ನಂಬರ್ ಇರುತ್ತೆ, ಅಡ್ರೆಸ್ ಇರುತ್ತೆ. ಓಕೆ. ಚಾಟಿಂಗ್ ಮಾಡಿ ನಿಮ್ ಟೀಮ್ನವ್ರಿಗೆ ಎಳ್ಕೋಬಹುದು. ಓಕೆ. ಸೊ ನಿಮ್ ತಂಡದವ್ರ ಜೊತೆಗೆ ನೀವು ಕುತ್ಕೊಂತೀರಾ, ನಿಮ್ ತಂಡದವ್ರ ಜೊತೆಗೆ ನೀವು ಎದ್ದು ಹೋಗ್ತೀರಾ. ಓಕೆ. ಯಾರು ಅಲ್ಲಿ ಯಾವ್ದು ಗಲೀಜ್ ಕೆಲಸ ಮಾಡಕ್ ಬಂದಿರಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಇದ್ರೆ ನೀವೇನು ಮಾಡಕ್ಕೆ ಆಗಲ್ಲ. ಹೌದಾ. ಇನ್ನು ಹೋಗೋರಿಗೆ ಯಾವತ್ತು ನೀವು ತಡೆಯಕ್ ಆಗಲ್ಲ. ಓಕೆ. ಅವರು ಆ ಫಂಕ್ಷನ್ಗೆ ಬಂದ್ರೇನೆ ಹೋಗ್ತಾರೆ ಅಂತಂದಲ್ಲ, ಅವ್ರು ಎಲ್ಲಿದ್ರು ಹೋಗ್ತಾರೆ. ಅದ್ರ ಅರ್ಥ ಏನಂದ್ರೆ ನಿಮಗೆ ಟೀಮ್ ಕಟ್ಟಕ್ ಆಗಿಲ್ಲ ಅಂತ. ಓಕೆ. ಸೊ ಯಾರಿಗೂ ಹೋಗೋರಿಗೆ ನಾವು ಹಿಡಿಯಕ್ ಆಗಲ್ಲ ಸ್ನೇಹಿತರೆ. ಸೊ ಈ ತರ ಮನೋಭಾವಗಳನ್ನ ಬಿಟ್ಟು ನಿಮ್ಮ ತಂಡವನ್ನ ಅಲ್ಲಿ ಕರ್ಕೊಂಡ್ಬಂದು ನಿಮ್ಮ ತಂಡದ ಜೊತೆಗೆ ನೀವು ಕುತ್ಕೊಳ್ಳಿ. ಯಾವುದು ಕಂಪ್ನಿ ಯಾರು ರೆಪ್ರೆಸೆಂಟ್ ಮಾಡಲ್ಲ. ಅವತ್ ನಾವೆಲ್ಲ ನೆಟ್ವರ್ಕರ್ಸ್ ಆಗಿರ್ತೀವಿ. ಶರತ್ತು ಅವತ್ ನೆಟ್ವರ್ಕರ್ ಆಗಿರ್ತಾನೆ. ನಾವೆಲ್ಲ ನೆಟ್ವರ್ಕರ್ಸ್ ಆಗಿರ್ತೀವಿ. ನಾವೆಲ್ಲರೂ ಒಂದು ಸಂಭ್ರಮನ ಆಚರಣೆ ಮಾಡ್ತೀವಿ. ಅದನ್ನ ಮೀಡಿಯಾದವರಿಗೂ ಕರೆಸ್ತೀನಿ, ಪೇಪರ್ದವರಿಗೂ ಕರೆಸ್ಬೇಕು ಅಂತಿದ್ದೀನಿ. ಅದನ್ನ ಸರ್ಕಾರದವರಿಗೂ ಮನವಿ ಕೊಡಬೇಕು ಅಂತ ಇದ್ದೀನಿ. ಇನ್ನು ಯೋಜನೆಗಳಿದಾವೆ, ನಾನು ಮತ್ತೆ ಮೀಟಿಂಗ್ ಮಾಡ್ತೀನಿ. ನೆಕ್ಸ್ಟ್ ನಾಳೆ ನಾಡ್ದ್ರಲ್ಲಿ ಮತ್ತೊಂದು ಟ್ರೈನಿಂಗ್ ಕೊಡ್ತೀನಿ. ಅವಾಗ ನೀವು ಬರಬೇಡಿ, ನಿಮ್ಮ ತಂಡದವ್ರಿಗೆ ಕಳಿಸ್ಕೊಡಿ ಈ ಝೂಮ್ ಮೀಟಿಂಗಿಗೆ. ನಾನು ಇದು ನೋಡಿ 20 ಜನಕ್ಕೆ ಶೇರ್ ಮಾಡಿದೆ, 70 ಜನ ಬಂದಿದ್ದಾರೆ. ನಾನು ಓನ್ಲಿ 20 ಜನಕ್ಕೆ ಶೇರ್ ಮಾಡಿದ್ದು, 20 ಪೀಪಲ್ಸ್ಗೆ 70 ಜನ, 73 ಜನ ಬಂದಿದ್ದಾರೆ. ದಟ್ ಈಸ್ ಗುಡ್ ಸೈನ್. ನೀವು ಕೊಡೋ ಮರ್ಯಾದೆ, ನನಗೆ ಸಪೋರ್ಟ್ ಹೀಗೆ ಇರಲಿ. ಸೊ ನಾವೆಲ್ಲ ಆನ್ಲೈನ್ ಹುಲಿಗಳು ಮಾತ್ರ ಅಲ್ಲ, ನಾವು ವೇದಿಕೆ ಮೇಲೂ ಅವತ್ತಿನ ದಿನ ಹುಲಿಗಳಾಗಿ ಗರ್ಜಿಸೋಣ. ನಾವೆಲ್ಲ ಒಗ್ಗಟ್ಟಾಗೋಣ, ಒಳ್ಳೆ ಸಮಾಜನ ಕಟ್ಟೋಣ. ಸಮಾಜದಲ್ಲಿ ನಡೀತಿರೋ ಅನ್ಯಾಯದ ವಿರುದ್ಧ ನಾವೆಲ್ಲ ಧ್ವನಿ ಎತ್ತೋಣ. ಯಾರ್ಯಾರಿಗೆ ಮೋಸ ಆಗ್ತಿದೆ, ತಪ್ಪಾಗ್ತಿದೆ, ಅವರಿಗೆ ಅರಿವನ್ನ ಮೂಡಿಸೋಣ. ಓಕೆ. ಸೊ ಅರಿವನ್ನ ಮೂಡಿಸೋಣ. ನನ್ನ ಫೋನ್ ನಂಬರ್. ಓಕೆ. ಸೊ ನನ್ನ ಫೋನ್ ನಂಬರ್ ನಾನು ಹೇಳಿದ್ನಲ್ಲ, 9739313938. ನೀವು ಯಾವುದೇ ಯೂಟ್ಯೂಬ್ ಅಲ್ಲಿ ನಂದು ಯಾವುದೇ ವಿಡಿಯೋ ಹಾಕಿದ್ರೆ ಎಲ್ಲ ವಿಡಿಯೋದಲ್ಲೂ ನನ್ನ ಮೊಬೈಲ್ ನಂಬರ್ ಇದೆ. ಓಕೆ. ಸೊ ಯಾರಾದ್ರೂ ಏನಾದ್ರೂ ಡೌಟ್ ಕೇಳೋಂಗಿದ್ರೆ ಚಾಟ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಚಾಟ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಚಾಟ್ ಮಾಡಿ ಸ್ನೇಹಿತರೆ, ಮೆಸೇಜ್ ಹಾಕಿ. ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಮಾಡಬೇಕು ಅಂತ ಇದ್ದೇವೆ. ಖಂಡಿತ ನೀವು ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಮಾಡ್ಬೋದು. ಓಕೆ. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಹೇಗೆ ಎತ್ತ ಅಂತ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ನಾನು ಯೂನಿವರ್ಸಿಟಿಗಳಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ತರ್ತಾ ಇದ್ದೀನಿ. ಈಗ ಆಲ್ರೆಡಿ ಕೊಟ್ಟು ಬಂದಿದ್ದೀನಿ ಸರ್ಕಾರಕ್ಕೆ. ಮಂಗಳೂರು ಯೂನಿವರ್ಸಿಟಿಯಲ್ಲೂ ಮಾತಾಡಿದ್ದೀನಿ. ಓಕೆ. ಇದೆಲ್ಲ ಸಬ್ಮಿಟ್ ಮಾಡಿದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಅಂತ ಬರಬೇಕು ಅಂತಿದ್ದು ಕನ್ನಡದ್ದು. ಇದೆಲ್ಲ ಯೂನಿವರ್ಸಿಟಿ ಕೊಟ್ಟು ಬಂದಿದ್ದೀನಿ. ದಾವಣಗೆರೆ ಯೂನಿವರ್ಸಿಟಿ ಕೊಟ್ಟು ಬಂದಿದ್ದೀನಿ, ಮಂಗಳೂರು ಯೂನಿವರ್ಸಿಟಿ ಕೊಟ್ಟು ಬಂದಿದ್ದೀನಿ. ಈಗ ಕರ್ನಾಟಕ ಯೂನಿವರ್ಸಿಟಿಗೆ ಕೊಡೋದಕ್ಕೆ ಓಡಾಡ್ತಾ ಇದ್ದೀನಿ. ಓಕೆ. ಸೊ ಎಲ್ಲ ರೆಡಿ ಇದೆ, ಮಟೀರಿಯಲ್ ಎಲ್ಲ ರೆಡಿ ಇದೆ. ಅದೆಲ್ಲ ಕೊಟ್ಟು ಬಂದಿದ್ದೀನಿ. ಅವನು ನಾವೆಲ್ಲ ಮಾಡೋಣಂತೆ. ಸಾರಿ, ನಾನು ನಂಬರ್ ಬರೆಯೋಣ ಅಂತ ವೈಟ್ ಬೋರ್ಡ್ ತೆಗೆದೆ. 97
ಎಸ್ 9739313938. ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ಮೊಬೈಲ್ ನಂಬರ್ ನೋಡಿ. ಏನೋ ಬರ್ದ್ರಿ ಯಾರೋ, ವಿ ಸೆಲೆಬ್ರೇಟ್ ಅಂತೇನೋ. ನೋ, ಇಟ್ಸ್ ಟೀಮ್ ವರ್ಕ್. ಹೌದು, ಎಕ್ಸಲೆಂಟ್ ಜಾಬ್ ಸರ್, ಐ ವಿಲ್ ಜಾಯಿನ್ ಮೈ ಹ್ಯಾಂಡ್ಸ್. ಥ್ಯಾಂಕ್ ಯು. ಮಂಜುಳಾ ದೇವಿ ಅವರು ಹಾಕಿದ್ದಾರೆ. ಓಕೆ, ಖಂಡಿತ ಮಾಡೋಣ ಸರ್, ನಾವು ನಿಮ್ಮ ಜೊತೆಗಿದ್ದೇವೆ. ಸರಿಯಾಗಿ ಮಾತನಾಡಿದ್ದೀರಿ. ಯುವರ್ ವಿಷನ್ ಈಸ್ ಎಕ್ಸಲೆಂಟ್. ಸಬ್ಜಾನ್ ಅವರು ಹಾಕಿದ್ದಾರೆ. ಹೇಮಂತ್ ಗೌಡ ಅವರು ಎಜುಕೇಟೆಡ್ ನೆಟ್ವರ್ಕರ್ಸ್ ಅಂತ ಹಾಕಿದ್ದಾರೆ. ವಿ ಟುಗೆದರ್ ಮೇಕ್ ಡಿಫರೆನ್ಸ್, ಸಬ್ಜಾನ್ ಅವರು ಹಾಕಿದ್ದಾರೆ. 100% ಅಂತ DCD ಅನ್ನೋರು ಹಾಕಿದ್ದಾರೆ. ಶಶಿಕಲಾ ಓಕೆ ಅಂತ ಹಾಕಿದ್ದಾರೆ. ಟ್ರಾನ್ಸ್ಪರೆನ್ಸಿ, ಹೇಮಂತ್ ಗೌಡ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹಾಕಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಾಕಿದ್ದಾರೆ. ಎಸ್, ಉತ್ತಮ ಕರ್ನಾಟಕದಿಂದ ನಮ್ಮ ತಂಡ ನಿಮ್ಮ ಜೊತೆಗಿರುತ್ತದೆ. ಆಡ್ ಶಾಪ್ಲಿಂದ ಮಂಜುನಾಥ್ ಸಿಂಧನೂರೇನು. ಹಾ, ಓಕೆ, ಗುಡ್. ಸೊ ನನ್ನ ನಂಬರ್ ಹಾಕಿದ್ದೇನೆ, MLM ಶರತ್ 9739313938 ಅಂತ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್. ಓಕೆ, ಅದೆಲ್ಲ ಹೇಳಿದ್ನಲ್ಲ ನಿಮ್ಗೆ ಇದು ಮಾಡಿ ಅಂತ. MLM ಶರತ್ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋದ್ರೇನು ನಿಮಗೆ ಎಲ್ಲ ಡಿಜಿಟಲ್ ಆನ್ಲೈನ್ ಥ್ರೂನೇ ಅಪ್ಲಿಕೇಶನ್ ತುಂಬಾ ತರ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಸೀಟ್ ಕಾದಿರ್ಸ್ಕೋಬಹುದು. ನಿಮ್ಮ ಹತ್ರ 1000 ರೂಪಾಯಿ ಇದ್ರೆ VIP ಸೀಟು, 500 ರೂಪಾಯಿ ಇದ್ರೆ 500 ರೂಪಾಯಿ ಸೀಟು, 199 199 ರೂಪಾಯಿ ಇದ್ರೆ 199 ರೂಪಾಯಿ ಸೀಟು. ಓಕೆ, ಅಲ್ಲಿ ತಿನ್ನಕ್ಕೆ ಏನ್ ಕೊಡ್ತಾರೆ, ಕುಡಿಯಕ್ಕೆ ಏನ್ ಕೊಡ್ತಾರೆ? ತಲೆ ತುಂಬ್ತೀನಿ ನಾನು. ತಲೆಯಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ, ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅವತ್ತು ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನಿಂದ ಕೆಲವೊಂದು PPT ತಗೊಂಡ್ಬಂದು ಅವತ್ತು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಾರಿ. ಓಕೆ, ಸೊ ನಾನು ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕರೀತಾ ಇಲ್ಲ. ಓಕೆ, ಅಲ್ಲಿ DJ ಹಾಕಿ ಕುಣಿಸಿ ನಿಮಗೆ ಡ್ಯಾನ್ಸ್ ಕಲರ್ ಮಾಡೋದಕ್ಕೆ ಕರೀತಾ ಇಲ್ಲ. ಪ್ಯೂರ್ ಎಜುಕೇಶನ್ ಕೊಡೋದಕ್ಕೆ ಕರೀತಾ ಇದ್ದೀನಿ. ಓಕೆ, ಅಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬರಂಗಿದ್ರೆ ನಾನು ಹೇಳ್ತೀನಿ, ದಯವಿಟ್ಟು ಬರಬೇಡಿ. ಓಕೆ, ಅದು ತಿನ್ನಂಗ್ ಕುಡಿಯೋಕೆ ನೀವು ಫುಟ್ಪಾತ್ ಅಲ್ಲಿ ಹೋದ್ರೂ ಸಿಗುತ್ತೆ, ಅಲ್ಲೋಗಿ ತಿನ್ಕೊಳ್ಳಿ. ನಾನು ತಲೆ ತುಂಬೋದಕ್ಕೆ ಕರಿತಾ ಇದ್ದೀನಿ, ಯೂನಿಟಿ ಮಾಡೋದಕ್ಕೆ ಕರಿತಾ ಇದ್ದೀನಿ. ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನಿಂದ PPT ತರಿಸಿದ್ದೀನಿ, PowerPoint PPT ತರಿಸಿದ್ದೀನಿ. ಇನ್ಫಾರ್ಮೇಶನ್ ಭಾರತದಲ್ಲಿ ಏನ್ ನಡೀತಾ ಇದೆ, ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಅದನ್ನ ನಿಮ್ ಎದುರಿಗೆ ತಂದು ಕೊಡ್ತಾ ಇದ್ದೀನಿ ಅವತ್ತು. ಓಕೆ, ಗುಡ್. ಮತ್ತೇನಾದ್ರೂ ಇದೆನಾ? ಯಾರಾದ್ರೂ ಮಾತಾಡೋರು ಇದ್ದೀರಾ? ಮತ್ತೇನಾದ್ರೂ ಇದ್ರೆ ಟೈಪ್ ಮಾಡ್ತೀರಾ? ಐ ಆಮ್ ವಿತ್ ಯು ಸರ್, ಡಾಕ್ಟರ್ ಶೇಖ್ ಸಾದಿಕ್. ನಾವು ನಿಮ್ಮ ಜೊತೆಗಿದ್ದೇವೆ, ವಿಜಯ್ ಕುಮಾರ್. ಬಸವರಾಜ್ ಸ್ವಾಮಿ, ನಾವು ನಿಮ್ಮ ಜೊತೆಗಿದ್ದೇವೆ. ಗುಡ್. ಸೊ ಸ್ನೇಹಿತರೆ, ಹಾಗಾದ್ರೆ ನೀವೆಲ್ಲ ಕಾಲ್ ಮಾಡ್ತಿರಲ್ಲ? ಹಾ, ನೀವೆಲ್ಲ ಕಾಲ್ ಮಾಡ್ತಿರಲ್ಲ? ಸೊ ಯಾರಾದ್ರೂ ಮಾತಾಡ್ತೀನಿ ಅಂತಿದ್ರೆ ನಾನು ಮೈಕ್ ಆನ್ ಮಾಡ್ತೀನಿ. ಹೇಗ ಅನಿಸ್ತು ಈ ಕ್ಲಾಸು? ಇದು ನಾನು ನೆಕ್ಸ್ಟ್ ಮತ್ತೆ ಮಾಡ್ತೀನಿ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ನನ್ನ ಹೆಸರು ಹೇಮಂತ ಗೌಡ ಅಂತ ಹೇಳಿ, ತುಮಕೂರಿಂದ ಸರ್. ಓಕೆ, ಸೊ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆ ಹಾದಿನಲ್ಲಿ ಹೋಗ್ತಾ ಇದ್ದೀರಾ. ಸೊ ಇವತ್ತು ಹೊರಗಡೆ MLM ಅಂತ ಹೇಳಿದ್ರೆ ಖಂಡಿತ ಫಸ್ಟ್ ಬರೋ ವರ್ಡ್ ನೆಗೆಟಿವ್. ಹೌದು. ಸೊ ಇಲ್ಲ, ಇದೆಲ್ಲ ಮೋಸ, ಇದೆಲ್ಲ ವಂಚನೆ, ಇದೆಲ್ಲ ಮೋಸ ಮಾಡ್ತಾರೆ ಅಥವಾ ಏನೋ ಒಂದಷ್ಟು ಹಣ ಲಾಸ್ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ರಲ್ಲ, ನಿಜಕ್ಕೂ ನನಗೆ ಬಹಳ ಖುಷಿ ಆಯ್ತು. ಸೊ ಇವತ್ತು ನಾವುಗಳು ಕೂಡ ಒಂದು ಸರಿಯಾದ ಹಾದಿನಲ್ಲಿ ಹೋಗದೆ ನನ್ನ ಅಜ್ಞಾನದಿಂದ ನನ್ನ ಅತಿಯಾದ ನಂಬಿಕೆಯಿಂದ ನಾನು ಒಂದಷ್ಟು ಹಣ ಕಳ್ಕೊಂಡಿದ್ದೀನಿ. ಸೊ ಹಾಗನ್ಬಿಟ್ಟು ಇಂಡಸ್ಟ್ರಿ ಸರಿ ಇಲ್ಲ, ಇಂಡಸ್ಟ್ರಿ ತಪ್ಪು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಸೊ ಮೊನ್ನೆ ನೀವು ಕೊಟ್ಟಂತ ಆ ಒಂದು ಟ್ರೈನಿಂಗ್ ನಲ್ಲಿ, ಸೊ ಹೊರಗಡೆ ಯಾವ್ದೋ ಒಂದು ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಅಂದ್ರೆ, ಸೊ MLM ಇಂಡಸ್ಟ್ರಿ ಕೂಡ ತುಂಬಾ ಚೆನ್ನಾಗಿದೆ. ಹೊರಗಡೆ ಯಾವ್ದೋ ಒಂದು ಇಂಡಸ್ಟ್ರಿ ಗಲೀಜಾಗಿದೆ ಅಂದ್ರೆ MLM ಇಂಡಸ್ಟ್ರಿ ಕೂಡ ಗಲೀಜಾಗಿದೆ ಅಂತ ಯಾವಾಗ ಹೇಳಿದ್ರಿ, ಅವಾಗ ನನಗೆ
ಸೊ ಒಂದು ರಿಯಲೈಸ್ ಆಯ್ತು. ಸೊ ಇವತ್ತು ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಕ್ಕಂತ ಒಂದು ಇಂಡಸ್ಟ್ರಿ ಅಂದ್ರೆ ಅದು ನಮ್ಮ MLM ಇಂಡಸ್ಟ್ರಿ. ಇಡೀ ವರ್ಲ್ಡ್ ಅಲ್ಲಿ ಬೇರೆ ಇಂಡಸ್ಟ್ರಿನಲ್ಲೂ ಕೂಡ ಆ ಕೋಟ್ಯಾಧಿಪತಿಗಳಿದ್ದಾರೆ, ಆದ್ರೆ ಹೆಚ್ಚಿನ ಪ್ರಮಾಣದ ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂತ ಒಂದೇ ಒಂದು ಇಂಡಸ್ಟ್ರಿ ಅಂದ್ರೆ ಅದು ನಮ್ಮ MLM ಇಂಡಸ್ಟ್ರಿ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ, ಸೊ ಎಲ್ರಿಗೂ ಒಂದು ದಿನಾಚರಣೆ ಅಂತ ಇದೆ. ಸೊ ಯಾಕೆ ಇಷ್ಟೆಲ್ಲ ಸಮಾಜಕ್ಕೆ ಅಥವಾ ದೇಶಕ್ಕೆ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ನಮ್ಗೆ ಯಾಕೆ ಒಂದು ದಿನಾಚರಣೆ ಇರಬಾರ್ದು, ಒಂದು ದಿನ ಯಾಕೆ ಇರಬಾರ್ದು ಅಂತೇಳಿ ಸೊ ಡಿಸೆಂಬರ್ 23 ಸೆಲೆಕ್ಟ್ ಮಾಡಿದಿರ. ನನ್ಗೂ ಹಾಗೆ ಅನಿಸ್ತಾ ಇದೆ. ಸೊ ಡಿಸೆಂಬರ್ 23 ಸರ್ಕಾರಕ್ಕೂ ನಾವು ಮನವಿ ಕೊಟ್ಟು ಆ ದಿನಾನೇ ನಾವು ನೆಟ್ವರ್ಕರ್ಸ್ ಡೇ ಅಂತ ಮಾಡೋಣ. ಏಕೆಂದ್ರೆ ಆ ದಿನ ರೈತರ ದಿನಾಚರಣೆ. ಸೊ ರೈತರು ಎಷ್ಟು ಅವಶ್ಯಕತೆ ಇದೆಯೋ ಹಾಗೇನೆ, ಸೊ ಸೈನಿಕರು ಎಷ್ಟು ಅವಶ್ಯಕತೆ ಇದೆಯೋ ಹಾಗೇನೆ ನೆಟ್ವರ್ಕರ್ಸು ಕೂಡ ಈ ದೇಶಕ್ಕೆ ನಿಜವಾದ ಆಸ್ತಿ ಅಥವಾ ನಿಜವಾದ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ಆದ್ರಿಂದ ಆ ಡಿಸೆಂಬರ್ 23ನೇ ನಾವು ಮನವಿ ಕೊಡೋಣ, ಆ ದಿನಾನೇ ನಾವು ನೆಟ್ವರ್ಕರ್ಸ್ ಡೇ ಮಾಡೋಣ. ಸೊ ಖಂಡಿತ ನಾವು ನಿಮ್ ಜೊತೆ ನಿಂತು ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ ಸರ್. ಸೊ ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಸೊ ನಾವು ನಿಮ್ ಜೊತೆ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ದಯವಿಟ್ಟು ಎಲ್ಲರೂ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ಎಲ್ಲರೂ ಜಾಯ್ನ್ ಆಗಿ ಸ್ನೇಹಿತರೆ. ಓಕೆ, ಗುಡ್. ಮತ್ತೆ ಮತ್ತೆ ಯಾರಾದ್ರೂ ಇದ್ದೀರಾ? ಮತ್ತೆ ಯಾರಾದ್ರೂ ಇದ್ದೀರಾ? ಮತ್ತೆ ಯಾರಾದ್ರೂ ಮಾತಾಡ್ಬೇಕು ಅಂತಿದ್ದೀರಾ? ಸರ್ ನಮಸ್ತೆ ಸರ್. ನಮಸ್ತೆ ಮಂಡ್ಯ. ಸರ್. ನಮಸ್ತೆ ಸರ್. ನಾವು ಮಂಡ್ಯದಿಂದ ನಾಗರಾಜ್ ಅಂತೇಳಿ. ಮಂಡ್ಯದ ಪಕ್ಕ ಬಸ್ರಾಳು. ಸರ್ ನೀವು ತುಂಬಾ ಅದ್ಭುತವಾಗಿ ಒಂದು ಲೀಡರ್ಸ್ ಒಂದು ಮೀಟಿಂಗ್ ಅಂತ ಇಟ್ಕೊಂಡಿದ್ದೀರಾ. ತುಂಬಾ ನಾವು ಒಂದು ಸಾಧ್ಯವಾದಷ್ಟು ನಮ್ ಕಡೆ ಟೀಮ್ ಇಂದ ತುಂಬಾ ಜನ ಕರ್ಕೊಂಡ್ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತೆಲ್ಲ ಬುಕಿಂಗ್ ಮಾಡ್ಕೊಂಬಿಡಿ ಮೊದ್ಲು, ಯಾಕಂದ್ರೆ ಸೀಟ್ಗಳು ತುಂಬ್ತಾ ಇದಾವೆ, ಅದಕ್ಕೋಸ್ಕರ. ಮತ್ತೆ ಏನಾದ್ರು ಮಾತಾಡ್ಬೇಕಾ? ಯಾರೋ ಕೈ ಎತ್ತಿದ್ದಾರೆ. ಓಕೆ, ಮಂಜುನಾಥ್ BR ಅಲ್ವಾ? ಓಕೆ, ಮಾತಾಡಿ ಮಂಜುನಾಥ್ ಸರ್. ಸರ್ ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಮಂಡ್ಯದಿಂದ. ನೀವು ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿ ಜಗದೀಶ್ ಸೆನ್ ಅಂತ ನಾಮಲ್ದವರು, ಅವರು ಸಹ ನಮ್ಮ ಫ್ರೆಂಡೇನೆ. ಅವರು ನಿಮ್ಮ ಒಂದು ಸ್ಟೂಡೆಂಟ್ ಆಗಿದ್ದಾರೆ, ಅದಕ್ಕೆ ನಿಮ್ಗೊಂದು ಹೆಮ್ಮೆ ವಿಚಾರ. ಸರ್ ಇದು ನೀವೊಂದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ. ಯಾಕೆಂತಂದ್ರೆ ಇದು ಏನು ನಿಮ್ಮ ಒಂದು ಸ್ವಾರ್ಥ ಏನಿಲ್ಲ. ಯಾಕೆಂತಂದ್ರೆ ಪ್ರತಿಯೊಂದಕ್ಕೂ ಅದೇ ಆದಂತ ಒಂದು ಬರೀ ಜಸ್ಟ್ ಒಂದು ಜಾತಿಗಳಿಗೆಲ್ಲ ಅವ್ರದೇ ಆದಂತ ದಿನಗಳನ್ನ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಜಾತಿಯ ಒಂದು ಜನಾಂಗದ, ನನ್ನ ಜಾತಿ ಅಂತ ನಿಂದನೆ ಮಾಡ್ತಾ ಇಲ್ಲ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕು, ಬಟ್ ಅದರದೇ ಆದಂತ ದಿನ ಆಚರಣೆ ಮಾಡ್ಲಿಕ್ಕೆ ಯಾರಿಗೂ ಅವಶ್ಯಕತೆ ಇಲ್ಲ. ಅದು ತಪ್ಪು. ಯಾಕೆಂದ್ರೆ ನಮ್ಮ ತಂದೆ ಹೆಸರನ್ನ ನಾವ್ ಹೇಳಲಿಕ್ಕೆ ನಾವ್ ಯಾರದ್ದು ಒಂದು ರಿಸ್ಟ್ರಿಕ್ಷನ್ ಅಂದ್ರೆ ಯಾರನ್ನ ನೀನು ಪರ್ಮಿಷನ್ ಕೇಳೋಗಿಲ್ಲ. ಅದೇ ರೀತಿ ಇದು ಒಂದು ನೆಟ್ವರ್ಕ್ ಮಾರ್ಕೆಟ್ ಆಗಿರೋದ್ರಿಂದ ನಾವ್ ಏನ್ ಬಿಸ್ನೆಸ್, ಯಾವ್ದು ಪ್ರಾಡಕ್ಟ್ ಬೇಸಿಕಾ ಬೇರೆ ಅದೆಲ್ಲ ಮೇನ್ ಅಲ್ಲ. ನಾವು ಈಗ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಒಂದು ಗುರ್ತಿಸ್ಕೊಳ್ಳಿಕ್ಕೋಸ್ಕರ ನೀವು ಕರಿತಾ ಇರೋದ್ರಿಂದ ಖಂಡಿತ ನಾವು ನಮ್ಮ ಟೀಮು, ನಮ್ಮ ಒಬ್ರು ಗ್ರೇಟ್ ನಮ್ಮ ಲೀಡರ್ ಆಗಿರ್ತಕ್ಕಂಥ ರಮೇಶ್ ಜೇಗೌಡರು ಅಂತ ಮಂಡ್ಯದವರು, ಅವರು ಸಹ ಒಂದು ಟೀಮ್ ನ ತಗೊಂಡು ಹೋಗ್ಲೇಬೇಕು. ನಾವು ಶರತ್ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಲೇಬೇಕು ಅಂತ ಖಂಡಿತ ಹೇಳಿದ್ದಾರೆ. ನಾವು ಅವರ ಒಂದು ಶಿಷ್ಯರಾಗಿದ್ದೇವೆ, ಜೊತೆಗೆ ಒಂದು ಒಳ್ಳೆ ಫ್ರೆಂಡ್ಸ್ ಆಗಿದ್ದೇವೆ. ಇನ್ನು ನಮ್ಮ ಮಂಡ್ಯ ಟು ಇಂಡಿಯಾ ಟೀಮ್ ಅಂತಕ್ಕಂತ ಏನು ನಮ್ದು ಒಂದು ಟೀಮ್ ಇದೆ, ಅದಕ್ಕೆ ಒಂದು ಫೌಂಡೇಶನ್ ಆಗಿರ್ತಕ್ಕಂಥ ರಮೇಶ್ ಜೇಗೌಡರು ಟೀಮ್ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಅಂತೂ ನಿಮ್ಗೆ ಇದೆ ಅಂತ ಹೇಳ್ತೀನಿ. ಹಾಗೆ ನಮ್ ಟೀಮರ್ ಇನ್ನೂ ಹಲವಾರು ಜನ ಇಲ್ಲಿ ಜಾಯಿನ್ ಆಗಿದ್ದಾರೆ. ಎಲ್ಲರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಿಮ್ಗೆ ನಮ್ಮ ಟೀಮಿನ ವತಿಯಿಂದ ತುಂಬಿರೋದೇ ಧನ್ಯವಾದಗಳು. ಯಾಕೆಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ಸ್ವಾರ್ಥದ ಕೆಲಸ ಅಲ್ಲ, ಒಂದು ಸಾಧಕರನ್ನ ಹುಟ್ಟಾಕುವಂತ ಕೆಲಸ ಆಗಿದೆ ಇದು. ನಿಮ್ಗೆ ಇಲ್ಲಿ ಯಾರೆಲ್ಲ ಅಟೆಂಡ್ ಆಗಿರ್ತೀರಾ, ಆಲ್ ಲೀಡರ್ ಮೈ ಫ್ಯಾಮಿಲಿ ಮೆಂಬರ್ಸ್. ಯಾಕೆಂದ್ರೆ ನಾನು ಒಬ್ಬ ನೆಟ್ವರ್ಕ್ ಆಗಿರತಕ್ಕಿಂತ ಇರೋದ್ರಿಂದ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಹೇಳಕ್ಕೆ ನಾನು ಒಂದು ಖುಷಿ ವಿಚಾರ ಪಡ್ತೀನಿ. ಇಲ್ಲಿ ನಾವ್ ಯಾರೇ ಆಗಿರ್ಲಿ,
ಒಂದೇ ಒಂದು ಮನಸ್ಸಲ್ಲಿ ನಾವು ಏನ್ ತಿಳ್ಕೊಬೇಕು ಅಂದ್ರೆ ನಾವು ಒಂದು ನೆಟ್ವರ್ಕರ್ ಹಂಗಾಗಿರೋದ್ರಿಂದ ನಮ್ಗೆ ಒಂದು ಹೆಮ್ಮೆ ವಿಚಾರ. ಜೊತೆಗೆ ನಾವು ಒಂದು ರೈತರ ಮಕ್ಕಳು, ಎಲ್ಲೇ ಹೋದ್ರು ನಮ್ ಬುಡ ಏನಪ್ಪಾ ಅಂದ್ರೆ ರೈತರ ಮಕ್ಕಳು. ನಾವು ಮಣ್ಣಿಂದ ನಮ್ಮ ಒಂದು ಹಿರಿಕರು ಏನಂತಾರೆ ಅಂದ್ರೆ ನಮ್ಮ ದೇಹನೇ ಒಂದು ಮಣ್ಣು ಅಂತಾರಲ್ಲ, ಆ ರೀತಿ ನಾವು ಎಲ್ಲೇ ಹೋದ್ರು ಒಂದಲ್ಲ ಒಂದು ಬೇಸಿಕ್ ಇಂದ ಹುಡುಕೊಂಡ್ ಬಂದ್ರೆ ಅವರೆಲ್ಲ ರೈತರ ಮಕ್ಕಳೇ. ಅದಕ್ಕೆ ಸರ್ ನೀವು ಒಳ್ಳೆ ದಿನನ ಆಯ್ಕೆ ಮಾಡ್ಕೊಂಡಿದ್ರೆ ಈ ಮಣ್ಣಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಈ ನೆಟ್ವರ್ಕ್ ಅಲ್ಲೂ ಸಹ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ. ಹಾಗಾಗಿ ನೀವು ಒಂದು ರೈತರ ದಿನನ ಆಯ್ಕೆ ಮಾಡ್ಕೊಂಡಿರೋದು ನನ್ಗೆ ತುಂಬಾ ಹೆಮ್ಮೆ ವಿಚಾರ. ನಾನು ಒಬ್ಬ ರೈತ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಯಾಕೆಂದ್ರೆ ರೈತ ಇಡೀ ದೇಶದ ಬೆನ್ನೆಲುಬು. ಜೊತೆಗೆ ಇವತ್ತು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ನೆಟ್ವರ್ಕ್ಗಳು, ಅರ್ಸು ಪ್ರತಿ ಒಂದು ಇಂಡಿಯಾ ವಿತ್ ಅದರ್ ಕಂಟ್ರೀಸ್ಗೂ ಇದು ಒಂದು ಮಾದರಿ ಆಗ್ಬೇಕು ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ಮಾತನಾಡ್ಲಿಕ್ಕೆ ನಿಮ್ ಟೀಮ್ ಜೊತೆಗೆ ಬನ್ನಿ ಅವತ್ತು. ಸ್ನೇಹಿತರ ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಇದ್ದೀರಾ? ಮಂಜುಳಾ ಮೇಡಮ್, ಮಂಜುಳಾ ದೇವಿ ಅವರು. ಮಾತಾಡಿ ಮೇಡಮ್, ಮಾತಾಡಿ. ಸರ್ ಗುಡ್ ಈವ್ನಿಂಗ್ ಶರತ್ ಕುಮಾರ್ ಸರ್. ಗುಡ್ ಈವ್ನಿಂಗ್ ಹೇಳಿ ಮಂಜುಳಾ ಮೇಡಮ್. ಸರ್ ನಾನು 30 years ಇಂದ ಡೈರೆಕ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಮಾಡಿ ಮಕ್ಕಳನ್ನ ಸಾಕಿದ್ದೀನಿ. ಇಟ್ಸ್ ನಾಟ್ ದಟ್ ಈಸಿ ಟು ಫೀಲ್ಡ್ ಅಲ್ಲಿ ಹೋಗಿ ಮಕ್ಕಳನ್ನ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಲೇಡೀಸ್ಗೆ ಯಾವುದೇ ವಿಧವಾದ ಇದು ಇಲ್ಲ. ಎಷ್ಟೋ ನೆಟ್ವರ್ಕರು ನಮ್ಮನ್ನ ತುಳಿದಿದ್ದಾರೆ. ನೀವು ಹೇಳಿದ್ರಲ್ಲ, ಕೆಲವ್ರು ಬೆಳೆಯಕ್ಕೋಸ್ಕರ ನಮ್ಮನ್ನ ತುಳಿತಾರೆ. ಲೇಡೀಸ್ಗೆ ಕಂಪ್ಲೀಟ್ ಇದು ಇನ್ಫಾರ್ಮೇಶನ್ ಸಿಗಲ್ಲ. ಕೆಲವೊಂದು ಅನ್ಯಾಯಗಳು ಎತ್ತಿಡಿಬೇಕಾಗಿದೆ. ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಯು ಸ್ಟಾರ್ಟೆಡ್ ನೋ, ದಟ್ ಇಸ್ ದ ನೆಟ್ವರ್ಕ್ ಡೇ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್. ಅದು ಇಲ್ಲ ಮೇಡಮ್, ಏಡ್ಸ್ ದಿನ ಇದೆ, ಕ್ಯಾನ್ಸರ್ ದಿನ ಇದೆ, ನೆಟ್ವರ್ಕ್ ಅದನ್ನ ನೀವು ಸ್ಟಾರ್ಟ್ ಮಾಡಿದೀರಾ. ಸೊ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಯುವರ್ ನಾಲೆಡ್ಜ್ ಅಂಡ್ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು. ಅಂಡ್ ಏನಂದ್ರೆ ಮೇನ್ ಬಂದು ಇಲ್ಲಿ ಎಲ್ಲರಿಗೂ ಕೆಲಸ ಇಲ್ದೇವ್ರಿಗೂ ಕೆಲಸ ಸಿಕ್ಕಿ ಊಟ ಮಾಡ್ತಾ ಇದಾರೆ. ರೈತ ಹೇಗೆ ಅಲ್ಲಿ ಬೆಳಿತಾನೋ, ಒಬ್ಬೊಬ್ರು ನೆಟ್ವರ್ಕ್ ಮಾಡಿ ಟ್ಯಾಕ್ಸ್ ಕಟ್ತಾರೋ ಇಲ್ವೋ, ಬಟ್ ಆ ಇನ್ಕಮ್ ತಗೊಂಡು ನಾನು ಬೆಳೆದಿದ್ದೀನಿ, ನಾನು ತಿಂದಿದ್ದೀನಿ, ನನ್ನ ಮಕ್ಕಳನ್ನ ಸಾಕಿದ್ದೀನಿ. ಐ ವಾಂಟ್ ಥ್ಯಾಂಕ್ಸ್ ಟು ನೆಟ್ವರ್ಕ್ ಬಿಕಾಸ್ ಡೈರೆಕ್ಟ್ ಸೆಲ್ಲಿಂಗ್ ಆ 10 steps ಏನ್ ತಗೊಂಡು 5 months ಕ್ಯಾರಿಂಗ್ ಅಲ್ಲಿ ನಾನು ಬಾಂಬೆಲಿ ಮಾರ್ಕೆಟಿಂಗ್ ಮಾಡಿದ್ದೀನಿ. ಐ ಡಿಡ್ ಮಾರ್ಕೆಟಿಂಗ್ ಇನ್ ಬಾಂಬೆ. ಸೊ ಬ್ಲಡ್ ಅಲ್ಲೂ ನನ್ನ ಮಾರ್ಕೆಟಿಂಗ್ ಇರೋದು. ಸೊ ಅದು ನ್ಯಾಯಯುತದಲ್ಲಿ ಕರ್ನಾಟಕದ ಜನತೆಗೆ ಒಂದೊಂದು ಹೋಟೆಲ್ ಇಂಡಸ್ಟ್ರಿ ಮಾಡ್ಕೊಂಡು ಪಾರ್ಟ್ ಟೈಮ್ ಆಗಿ ಎಷ್ಟೋ ಜನ ದುಡಿತಾ ಇದ್ದಾರೆ ನೆಟ್ವರ್ಕ್ ಅಲ್ಲಿ. ಬಟ್ ಯಾರು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಬಟ್ ಯು ಆರ್ ಗೋಯಿಂಗ್ ಟು ಯು ವಿಲ್ ಬಿ ಅ ಹಿಸ್ಟ್ರಿ ಇನ್ ದಿಸ್ ಕರ್ನಾಟಕ ಅಂಡ್ ದ ಹೋಲ್ ವರ್ಲ್ಡ್ ಗೋಯಿಂಗ್ ಟು ಅಪ್ರಿಶಿಯೇಟ್ ಒನ್ ಡೇ. ಐ ಕೀಪ್ ಇನ್ ಪ್ರೇಯರ್. And also this network day I am celebrating as my day, my business day. It's my own business, ನನ್ನ own business ಅಂತ ನಾನು ದುಡಿತೀನಿ. 10 ನೆಗೆಟಿವ್ ಇರೋ ಕಡೆ ಪಾಸಿಟಿವ್ ನ ಕನ್ವರ್ಟ್ ಮಾಡೋದೇ ನನ್ನ ಒಂದು ಎಬಿಲಿಟಿ. ಮಾತೆ ಬಂಡವಾಳ. ಇಲ್ಲಿ ಬೇರೆ ಏನಿಲ್ಲ ನನ್ನ ಹತ್ರ, ಬರೀ ಮಾತು. ಚಿನ್ನ, ಮಣ್ಣು ಕೊಟ್ರು ಚಿನ್ನ ಅಂತೀವಿ. ಆದ್ರೆ ಆ ಮಣ್ಣಿನ ರೈತರ ದಿನ, ಮಣ್ಣಿನ ಆ ಒಂದು ಮಗನ ಆ ಒಂದು ರೈತರ ದಿನ ನಮ್ಮನ್ನ ಇದ್ ಮಾಡ್ತಾ ಇರೋದು, ನೆಟ್ವರ್ಕ್ ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ನನ್ನ ಪೂರ್ತಿ ಸಹಕಾರ ಇರುತ್ತೆ. ಎಸ್ಪೆಷಲಿ ಲೇಡೀಸ್ಗೋಸ್ಕರ. ಒಂದೊಂದು ಲೇಡಿನೂ ಮನೆ ಕೆಲ್ಸಕ್ಕೆ ಹೋಗಿ 1,500 2,000 ದುಡಿತಾರೆ. ಬಟ್ ನೆಟ್ವರ್ಕ್ ಅಲ್ಲಿ ದುಡ್ಡಿದೆ ಅಂತ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕಾಗಿದೆ. ಇಟ್ಸ್ ನಾಟ್ ದಟ್ ಅವ್ರು ಓದಿಲ್ಲ ಅಂದ್ರು ನಾಲೆಜ್ ಕೊಟ್ರೆ ದೇ ಕ್ಯಾನ್ ಡೂ ಎನಿಥಿಂಗ್ ವಂಡರ್ಸ್ ಇನ್ ದ ವರ್ಲ್ಡ್. ಕರ್ನಾಟಕದ ಎಷ್ಟೋ ಮಹಿಳೆಯರು ಇನ್ನೂ ಕಷ್ಟದಲ್ಲಿದ್ದಾರೆ. ಅವ್ರನ್ನ ನೆಟ್ವರ್ಕ್ ಅಲ್ಲಿ ಇಂಡಸ್ಟ್ರೀಸ್ ಗೊತ್ತಾದ್ರೆ ನಮ್ ಇಂಡಿಯಾ ಇನ್ನೂ ಬೇಗ ಹೋಗುತ್ತಾ. ಕರ್ನಾಟಕ ಎಸ್ಪೆಷಲಿ ಐ ವಾಂಟ್ ಟು ಬಿ ಕರ್ನಾಟಕ ನಂಬರ್ 1. ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಟು ಯು ಶರತ್. ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ಲ ಈ ಸಪೋರ್ಟ್ ಇತ್ತು ಅಂದ್ರೆ ಮೇಡಮ್, ನನಗೂ ಈಗ ಒಂಥರ ಆನೆ ಬಲ ಬಂದಂಗ ಆಗುತ್ತೆ. ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ. 6 ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀನಿ, ಒಬ್ಬನೇ. I will be with you. I will personally, I'm telling you, I will be with you as a friend and so many. Yeah. इंटरनेट कशाला ऑफ करलाच? काय येडा सुरतीच बघ. Thank you for lucky. ಯಾವಾಗ ಕಟ್ಟಾಗೈತೆ ಈಗ ಹೊಡ್ಸ್ಕೊಡ್ ಹೋಗ್ತೀನಿ. ಮೇಡಮ್ ಸಾರಿ, ಏನೋ ಟೆಕ್ನಿಕಲ್ ಎರರ್ ಬಂತು. ಇಷ್ಟು ಹೇಳಿ ನನ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಐ ಸೂನ್ ಐ ಸಿ ವಿಚ್ ಪ್ಯಾಕೇಜ್ ಐ ಬೈ. ನಾನು ಮಾತಾಡ್ತೀನಿ ಸರ್. ಮಾತಾಡಿ, ತಂಡದೊಂದಿಗೆ ಬರ್ರಿ ಮೇಡಮ್. ನಾವೆಲ್ಲ 10 ಜನ ಕರ್ಕೊಂಡ್ ಬಂದ್ರೆ 700-800 ಜನ ಅಲ್ಲೇ ಆಗ್ಬಿಡ್ತಾರೆ. 10 ಜನಕ್ಕೆ ಟಾರ್ಗೆಟ್ ಮಾಡೋದು ಸಾಕು. ಬಟ್ ನೀವು ಕೊಡೋ ನಾಲೆಜ್ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಸರ್. ಖಂಡಿತ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್. ಹೌದು ಮೇಡಮ್, ನಾಲೆಜ್ ಬೇಕಾಗಿರೋದು ಜನಗಳಿಗೆ. ಆ ಮಾಹಿತಿ ಇದ್ರೇನೆ, ಈ ರೂಟ್ ಮ್ಯಾಪ್ ಗೊತ್ತಾದ್ರೇನೆ ಆ ರೂಟ್ ಅಲ್ಲಿ ಹೋಗೋದು. ಮ್ಯಾಪ್ ಇಲ್ಲ ಅಂದ್ರೆ ಹೆಂಗ್ ಹೋಗ್ತೀರಾ ಡೆಸ್ಟಿನಿಗೆ? So many you are giving so experience talks. ನೀವು ಎಕ್ಸ್ಪೀರಿಯನ್ಸ್ ಕೊಟ್ಟು
ಡೆಫಿನೆಟ್ಲಿ ಬಟ್ ಮೇಡಮ್ ನನ್ ಖುಷಿ ಆಗುತ್ತೆ ನೆಟ್ವರ್ಕ್ ಡೇ ಇಲ್ಲ ಈ ಪ್ರಪಂಚದಲ್ಲಿ, ಅದನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಮಾಡ್ತಾ ಇದ್ದೀನಿ. Hats off. ಅವತ್ತು ಲೋಗೋನು ತೆಗಿತಾ ಇದ್ದೀನಿ ಮೇಡಮ್, ನೆಟ್ವರ್ಕರ್ಸ್ ಒಂದು ಲೋಗೋನು ತೆಗಿತಾ ಇದ್ದೀನಿ ಅವತ್ತು. ಹೆಂಗೆ ಪೊಲೀಸರಿಗೆ ಲೋಗೋ ಇದೆ, ಲಾಯರ್ಸಿಗೆ ಲೋಗೋ ಇದೆ ಅಲ್ಲ, ಹಾಗೆ ನೆಟ್ವರ್ಕರ್ಸಿಗೆ ಒಂದು ಲೋಗೋ ಲಾಂಚ್ ಮಾಡ್ತಾ ಇದೀವಿ ಅವತ್ತು. ಓಕೆ ಸರ್, ಹಾ, ಥ್ಯಾಂಕ್ ಯು. ಪ್ರತಿಯೊಬ್ರು ಕಾರ್ ಮೇಲೂ ಯಾರು ಬೇಕು, ಹೆಂಗೆ CA ಪೊಲೀಸ್ ಹೇಗೆ ಲಾಯರ್ ಅಂತ ಹಾಕೊಂತಾರ ಲೋಗೋ, ಅದೇ ತರ ನೆಟ್ವರ್ಕರು ಪ್ರತಿಯೊಬ್ರು ಕಾರ್ ಮೇಲೂ ಇರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಸ್ನೇಹಿತರೆ? ಎಂಡ್ ಮಾಡೋಣ. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಓಕೆ, ಸೊ ಫೈನ್. ನನ್ನ ಜೊತೆಗೆ ಎಲ್ಲರೂ ಸಂಪರ್ಕಕ್ಕೆ ಬನ್ನಿ. ನಾನು ನಾಳೆ ನಾಡ್ದ ಮತ್ತೆ ಇದೇ ಸೇಮ್ ಮೀಟಿಂಗ್ ಮಾಡ್ತೀನಿ. ನೀವು ಬರ್ಲಿಲ್ಲ ಅಂದ್ರೂ ನಿಮ್ ತಂಡದವ್ರಿಗೆ ಕರ್ಕೊಂಡ್ಬಂದು ಇಲ್ಲಿ ಕುತ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇದೇ ಸೇಮ್ ವಿಷಯನೇ ಚರ್ಚೆ ಆಗುತ್ತೆ. ನಾನು ಡಿಸೆಂಬರ್ 23 ಬರೋವರೆಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತಾನೆ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಡೈರೆಕ್ಟ್ ಆಗಿ ಬಂದು ಡೈರೆಕ್ಟ್ ಆಗೇ ಮಾತಾಡ್ತಾ ಇದ್ದೀನಿ, ಸುದ್ದಿ ಬಳಸಿ ಮಾತಾಡೋದಿಲ್ಲ. ಸೊ ನೇರವಾಗಿ ಮಾತಾಡ್ತಾ ಇರ್ತೀನಿ. ಓಕೆನಾ? ಸೊ ಸಿ ಯು, ಗುಡ್ ನೈಟ್. ಮತ್ತೇನಾದ್ರೂ ಡೌಟ್ ಇದ್ರೆ ನನಗೆ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿರಿ. ನನ್ನ ನಂಬರ್ ಕೂಡ ಕೊಟ್ಟಿದ್ದೀನಿ, 9739313938. ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ. ಆಮೇಲೆ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನನ್ನ ನಂಬರ್ ಇದೆ. ಸೊ ಇದು ಪರ್ಸನಲ್ ಒಂದೇ ನಂಬರ್, ನಂದು 20 ವರ್ಷದಿಂದ ಇದೇ ನಂಬರ್ ಇದೆ. ವಾಟ್ಸಪ್ ಇದೆ, ಕಾಲಿಂಗ್ ಇದೆ. ನೀವು ಕಾಲಿಂಗ್ ಆದ್ರೂ ಮಾಡಿ, ವಾಟ್ಸಪ್ ಆದ್ರೂ ಮಾಡಿ ನಾನು. ಓಕೆ, ಸೊ ಸಿ ಯು, ಗುಡ್ ನೈಟ್. ಓಕೆ, ಗುಡ್ ನೈಟ್. ನಾನು ಮೀಟಿಂಗ್ ಲೀವ್ ಮಾಡ್ತಾ ಇದ್ದೀನಿ.